ಓಂ ನಮೋ ವಾಸುದೇವಾಯ. ನಾರಾಯಣ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನ ಶೃಣತಾಂ ಸ್ವಗತಾಂ ಕೃಷ್ಣ ಪುಣ್ಯಶ್ರವಣಕೀರ್ತನಃ ಹೃದಯಂತಸ್ತು ಭದ್ರಾಣಿ ವಿದುನೋತಿಷು ಸುತಾಂ ನಷ್ಟಪ್ರಾಯೇಷು ಭದ್ರೇಷು ನಿತ್ಯಂ ಭಾಗವತ ಸೇವಯಾಂ ಭಗವತೀರುತ್ತಮಶ್ಲೋಕೆ ಭಕ್ತಿರ್ಭವತಿ ನೈಷ್ಟಕೀ ತದಾ ರಜಸ್ತಮೋ ಭಾವ ಕಾಮಲೋಭಾದಯಶ್ಚ ಯೇ ಚೇತಯೇತರ್ಹನಾವಿದ್ದಂ ಚಿತಂ ಸತ್ವೇ ಪ್ರಸೀದತಿ. ಏವಂ ಪ್ರಸನ್ನಮನಸೋ ಭಗವದ್ಭಕ್ತಿಯೋಗತಃ ಭಗವತ್ತತ್ವವಿಜ್ಞಾನಂ ಮುಕ್ತಸಂಗಸ್ಯ ಜಾಯತೆ. ವಿದ್ಯತೆ ಹೃದಯಗ್ರಂಥಿ ಛಿದ್ಯಂತೆ ಸರ್ವಸಂಶಯ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ದ್ರಷ್ಟ ಏವಾತ್ಮನೀಶ್ವರೇ. ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ते भक्तिवेदान्तस्वामिति नामिने. नमस्ते सरस्वते देवी गौरवाणी प्रचारिणे निर्विशेषशून्यवादी पाश्चात्यदेशतारिणे. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद. हरे कृष्णा 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 हरे 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 राम 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 हरे हरे. ಓ ಎಲ್ಲ ಬಿಡಿಸೋಡು ಮಗ. ಅದೇ ಹೊಸಿ ಮಾಡ್ಕವ. हरे कृष्ण हरे कृष्ण. सो ಶ್ರೀಮದ್ ಭಾಗವತಂ ಸಾಯಂಕಾಲದ ಸತ್ಸಂಗ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸೊ ಶ್ರೀಮದ್ ಭಾಗವತಂ 21ನೇ ಶ್ಲೋಕ, ಲಾಸ್ಟ್ 23ನೇ ಶ್ಲೋಕ ಮಾಡಬೇಕು. ಲಾಸ್ಟ್ ಶ್ಲೋಕ 1ನೇ ಅಧ್ಯಾಯ 1ನೇ ಸ್ಕಂದ 1ನೇ ಅಧ್ಯಾಯ 23ನೇ ಶ್ಲೋಕ ಮಾಡಬೇಕು. ಸೊ ಅದಕ್ಕಿಂತ ಮುಂಚೆ ಹರಿನಾಮದ್ದು ಸ್ವಲ್ಪ ನೋಡ್ತಾ ಇದ್ದೀವಿ. ಹರಿನಾಮದಲ್ಲಿ ಒಂದು ಲೆವೆಲ್ಗೆ ಬಂದಿದ್ದೀವಿ. ಸೊ ಏನ್ ಮಾಡೋಣ ಅಂತ ಹರಿನಾಮದಲ್ಲಿ ಮತ್ತೆ ತಿರ್ಗಿ ಏನಾರ ಮಾಡೋಣ ಅಂತ ಹೋದಾಗ ಸಿಕ್ಕಿದ್ದು ಚೈತನ್ಯ ಶಿಷ್ಟಾಷ್ಟಕ. ಚೈತನ್ಯ ಶಿಷ್ಟಾಷ್ಟಕನು ಕೂಡ ನಮ್ದು ಹರಿನಾಮದ ಬಗ್ಗೆ ತುಂಬಾನೇ ಆಲ್ಮೋಸ್ಟ್ ಎಲ್ಲಾ ಶ್ಲೋಕಗಳು ಹರಿನಾಮದ ಬಗ್ಗೆನೆ ಹೇಳಿದೆ. ಚೈತನ್ಯ ಮಹಾಪ್ರಭು ಅದನ್ನ ಅದ್ಭುತವಾಗಿ ಹೇಳಿದ್ದಾರೆ. ಸೊ ಅದನ್ನ ಕೂಡ ನಾವು ಬೇಕಾದ್ರೆ ನೋಡ್ಬೋದು. ಸೊ ಹರಿನಾಮದಲ್ಲಿ ಚೈತನ್ಯ ಮಹಾಪ್ರಭು ಲಾಸ್ಟ್ಗೆ ಚೇತೋದರ್ಪಣ ಮಾರ್ಜನಂ ಭವ ಮಹಾದಾವಾಗ್ನಿ ನಿರ್ವಾಪಣಂ, ಇದು ನಾವು ಸ್ವಲ್ಪ ಎಲ್ಲ ಕಡೆ ಹೇಳಿದ್ದೀನಿ. ಸೊ ನಮ್ಮ ಕ್ಲಾಸ್ಗಳಲ್ಲೆಲ್ಲ ಹೇಳಿದ್ದೀನಿ, ಆಲ್ಮೋಸ್ಟ್ ಜನಕ್ಕೆ ಗೊತ್ತಿದೆ ಇದು. ಆದ್ರೂ ಕೂಡ ಅಕಸ್ಮಾತ್ ಗೊತ್ತಿಲ್ಲ ಅಂತಂದ್ರೆ ಬೇಕಾದ್ರೆ ಇನ್ನೊಂದ್ಸರಿ, ಅಕಸ್ಮಾತ್ ಏನಾದ್ರು ಬೇಕಾದ್ರೆ ಇನ್ನೊಂದ್ಸರಿ ಮಾಡ್ಬೋದು, ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ 2ನೇ ಶ್ಲೋಕ ಮಾಡ್ಬೋದು. ಸೊ ನಾಮನಾಕಾರ ಇದೆಯಲ್ಲ ಅದನ್ನ ಮಾಡ್ಬೋದು. ಸೊ ಅದನ್ನ ನೀವೇ ಡಿಸೈಡ್ ಮಾಡಿ. ಇವತ್ತಿಂದ ಮಾಡಲ್ಲ, ಇವತ್ತು ಸ್ವಲ್ಪ ಇಂಟ್ರಡಕ್ಷನ್ ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀನಿ. ಸೊ ನಾಳೆಯಿಂದ ಮಾಡಕ್ ಶುರು ಮಾಡ್ತೀನಿ. ನಾಳೆಯಿಂದ ನೀವೇ ತಿಳಿಸಿ, 1ನೇ ಶ್ಲೋಕನೇ ಮಾಡೋಣ ಇಲ್ಲ 2ನೇ ಶ್ಲೋಕ ಮಾಡೋಣ ಅಂತ. 1ನೇ ಶ್ಲೋಕ ಚೇತೋದರ್ಪಣ ಮಾರ್ಜನಂ ಆಲ್ರೆಡಿ ಸ್ವಲ್ಪ ಎಲ್ಲ ವೃಂದಗಳಲ್ಲೂ ಮಾಡಿದ್ದೀನಿ, ಬಟ್ ಜ್ಞಾಪಕ ಇದೆಯಲ್ಲ ಗೊತ್ತಿಲ್ಲ ನಿಮಗೆ. ಸೊ ಎಷ್ಟು ಮಟ್ಟಿಗೆ ಜ್ಞಾಪಕ ಇದೆಯೋ ಅದು ಗೊತ್ತಿಲ್ಲ. ಸೊ ಅಕಸ್ಮಾತ್ ಅದನ್ನ ಬೇಡ ಅಂತಂದ್ರೆ ಬೇಕಾದ್ರೆ 2ನೇ ಶ್ಲೋಕದಿಂದ ನಾಮನಾಮಕಾರಿವಾದ ಮಾಡ್ಬೋದು. ಎರಡೂ ಕೂಡ ಹರಿನಾಮಕ್ಕೇನೆ ಅಟ್ಯಾಚ್ ಇದೆ. ಎರಡೂ ಕೂಡ ಹರಿನಾಮದ ಬಗ್ಗೆನೆ ಪೂರ್ಣ ಪ್ರಮಾಣದಲ್ಲಿ ನಮ್ಗೆ ಹೇಳೋದು. ಸೊ ಅದನ್ನ ನಾವು ತುಂಬಾ ವಿಸ್ತಾರವಾಗಿ ತಿಳ್ಕೊಳ್ಳೋದು ಅಗತ್ಯ ಇದೆ. ಅದನ್ನ ತಿಳ್ಕೊಳ್ಳೇಬೇಕು ಅದನ್ನ, ಹರಿನಾಮದ ಬಗ್ಗೆ. ಸೊ ನೋಡಿ, ಯಾವಾಗ ನಮ್ಗೆ ಹರಿನಾಮದ ಬಗ್ಗೆ ರುಚಿ ಬರಲ್ಲ, ಹರಿನಾಮದ ಬಗ್ಗೆ ನಮ್ಗೆ ಕೇಳ್ಬೇಕು ಅನ್ನೋ ಆಸಕ್ತಿ ಬರಲ್ಲ, ಶ್ರೀಮದ್ ಭಾಗವತಂ ಎಷ್ಟೇ ಕೇಳಿದ್ರು ನಿಮ್ಗೆ ಅರ್ಥ ಆಗೋದಿಲ್ಲ. ಹರಿನಾಮನ ನಾವು ಹೆಚ್ಚಿಗೆ ಟೈಮ್ ಮಾಡ್ತಾ ಇರ್ಬೋದು. ಅಟ್ಲೀಸ್ಟ್ ಈಗ ಶ್ರೀಮದ್ ಭಾಗವತಂ ಕ್ಲಾಸ್ ಅಂದ್ಬಿಟ್ಟು ಆಲ್ಮೋಸ್ಟ್ ಅರ್ಧ ಕ್ಲಾಸ್ ಹರಿನಾಮನೇ ಇರುತ್ತೆ. ಚಿಂತೆ ಇಲ್ಲ, ಇದು ಕೂಡ ಶ್ರೀಮದ್ ಭಾಗವತಮೇ, ಏನ್ ಚಿಂತೆ ಇಲ್ಲ, ಚಿಂತೆ ಪಡೋಂಥ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ
ಇದು ಶ್ರೀಮದ್ ಭಾಗವತಂಗಿನ ಫಸ್ಟ್ ಬೇಕಾಗಿದ್ದಿದೆ ನಮ್ಗಿದು. ಇದನ್ನೆಲ್ಲ ಮುಗಿಸ್ಬಿಟ್ಟೆ ಬೇಕಾದ್ರೆ ಭಾಗವತ ಮಾಡ್ಬೋದಿತ್ತು. ಸೊ ಏನ್ ಭಾಗವತಮಲ್ಲಿ ಹೇಳ್ತಾ ಇದೀವಿ ಅದನ್ನ ಇಲ್ಲೇ ಮಾಡ್ತಾ ಇದೀವಿ. ಸೊ ಅದರಿಂದ ಏನು ಅದು ಭಾಗವತಂ ನಾವು ಮಾಡ್ತಾ ಇಲ್ಲ, ಬರೀ ಇದನ್ನ ಮಾಡ್ತಾ ಇದೀವಿ ಅನ್ನೋ ಚಿಂತೆ ಬೇಡ. ಸೊ ಇದು ಹರಿನಾಮ ಕೂಡ ನಾವು ಮಾಡ್ಲೇಬೇಕಾಗಿದೆ. ಸೊ ಅದ್ರಲ್ಲಿ ಅಟ್ಲೀಸ್ಟ್ ಒಂದು ವರ್ಡ್ ಆದ್ರೂ ಕೂಡ ಹರಿನಾಮದ ಬಗ್ಗೆ ನಾವು ದಿನ ತಿಳ್ಕೊಳ್ಳೇ, ಅಂದ್ರೆ ದಿನ ಏನ್ ಮಾಡ್ತಾ ಇದೀವಿ ಕ್ಲಾಸ್ ಮುಂಚೆ ತಿಳ್ಕೊಳ್ಳೇಬೇಕು ಅನ್ನೋದು ನಂದು ಒಂದಿದು ಇದಿದೆ. ಸೊ ಅದ್ರಲ್ಲಿ ಚೈತನ್ಯ ಮಹಾಪ್ರಭು ಹೇಳಿರೋ ಶಿಷ್ಟಾಷ್ಟಕದ ಬಗ್ಗೆ ಸ್ವಲ್ಪ ಮಾಡ್ಬೋದು ನಾವು. ಅದು ತುಂಬಾ ಅದ್ಭುತವಾಗಿ ಒಂದೊಂದೇ ವರ್ಡ್ಗೆ ನಾವು ಕೇಳ್ತಾ ಹೋದ್ರೆ ತುಂಬಾ ಅದ್ಭುತವಾಗಿದೆ ಅದ್ರದ್ದು. ಸೊ ಅದನ್ನ ನಾವು ಮಾಡ್ಬೋದು. ಸೊ ಅದನ್ನ 1ನೇ ಶ್ಲೋಕ ಆಲ್ಮೋಸ್ಟ್ ಇಲ್ಲಿರೋರಲ್ಲಿ ಒಂದು ಅರ್ಧ ಜನ ಕೇಳಿದಿರಿ ಅನ್ಸುತ್ತೆ, ಯಾಕೆಂದ್ರೆ ಕ್ಲಾಸ್ಗಳಲ್ಲಿ ನಾನು ಮಾಡಿದ್ದೀನಿ. ಸೊ ನೀವು ಅಕಸ್ಮಾತ್ ಏನಾದ್ರು 1ನೇ ಶ್ಲೋಕ ಮಾಡಿ ಅಂತಂದ್ರೆ ಬೇಕಾದ್ರೆ ಒಂದನೇ ಶ್ಲೋಕನೇ ಮಾಡ್ಬೋದು, ಚೈತನ್ಯ ದರ್ಪಣ ಮಾರ್ಜನಮನ್ನೇ ಮಾಡಬಹುದು. ಇಲ್ಲ ಅದ್ರ ಬಗ್ಗೆ ಸ್ವಲ್ಪ ಕೇಳಿದೀವಿ, 2ನೇ ಶ್ಲೋಕ ನಾಮನಾಕಾರಿ ಬೋಧ ಮಾಡಿ ಅಂತಂದ್ರೆ ಬೇಕಾದ್ರೆ ಮಾಡೋಣ. ಸೊ ಯಾವುದು ಅಂತ ನೀವೇ ಡಿಸೈಡ್ ಮಾಡಿ. ಅದಕ್ಕೆ ಪೂರ್ವವಾಗಿ ಇವತ್ತು ಏನು ಯಾವ್ದು ಶ್ಲೋಕ ಮಾಡಲ್ಲ. ಸೊ ಯಾಕೆ ನಾವು ಹರಿನಾಮ, ಅದ್ರಲ್ಲಿ ಯಾವ ತರ ನಾವು ಹರಿನಾಮ ಚಿಂತನೆ ಮಾಡಬೇಕು, ಮತ್ತೆ ಶಿಷ್ಟಾಷ್ಟಕಂನ ಯಾಕೆ ಓದ್ಬೇಕು ಅನ್ನೋದನ್ನ ಸ್ವಲ್ಪ ತಿಳ್ಕೊಳ್ಳೋಣ ಒಂದು 10 ನಿಮಿಷದಲ್ಲಿ. ಸೊ ಈ ಪ್ರಥಮ ಶ್ಲೋಕದಲ್ಲಿ ಚೈತನ್ಯ ಮಹಾಪ್ರಭು ಹೇಳ್ತಾರೆ ಪರಂ ವಿಜೇತೆ ಶ್ರೀಕೃಷ್ಣ ಸಂಕೀರ್ತನ ಅಂತ ಹೇಳ್ತಾರೆ. ಏನ ಚೇತೋ ದರ್ಪಣ ಮಾರ್ಜನಂ ಬಹು ಮಹಾದಾವಾಗ್ನಿ ನಿರ್ವಾಪಣಂ ಶ್ರೇಯ ಕೈರವ ಚಂದ್ರಿಕಾ ವಿತರಣಂ ವಿದ್ಯಾವಧು ಜೀವನಂ ಆನಂದಾಮುದಿವರ್ಧನಂ ಪ್ರತಿಪದಾಂ ಪೂರ್ಣಾಮೃತ ಸ್ವಾದನಂ ಸರ್ವಾತ್ಮ ಸಪನ್ನಂ ಪರಂ ವಿಜೇತೆ ಶ್ರೀಕೃಷ್ಣ ಸಂಕೀರ್ತನಂ. ಈ ಶ್ರೀಕೃಷ್ಣ ಸಂಕೀರ್ತನ ಅಂತಂದ್ರೆ ಎಷ್ಟು ತರ ಸಂಕೀರ್ತನೆ? ಈ ಶ್ರೀಕೃಷ್ಣ ಸಂಕೀರ್ತನ ಅಂದ್ರೆ ಅಲ್ಲೂ ಎಲ್ಲ ಬರುತ್ತೆ ಇದರಲ್ಲಿ. ಸೊ ಈ ಸಂಕೀರ್ತನದಲ್ಲಿ ಎಷ್ಟು ವಿಧ ಬರುತ್ತೆ ಅಂದ್ರೆ, ರೂಪ ಸಂಕೀರ್ತನ ಬರುತ್ತೆ, ಗುಣ ಸಂಕೀರ್ತನ ಬರುತ್ತೆ. ನಾವು ಹಿಂದೆ ನೋಡಿದ್ವಿ ರೂಪ, ಗುಣ, ಲೀಲೆ, ನಾಮ ಅಲ್ವಾ. ನಾಮಕ್ಕೆ ನಾವು ಹೋಗ್ಬೇಕಂತಂದ್ರೆ ಅಟ್ಲೀಸ್ಟ್ ನಾವು ಎಲ್ಲಿಗೆ ಹೋಗ್ಬೇಕು? ಲೀಲಾಗೆ. ನಾವು ನಾಮಕ್ಕೆ ಹೋಗ್ಬೇಕಂದ್ರೆ, ನಾಮ ಸಂಕೀರ್ತನೆಗೆ ಹೋಗ್ಬೇಕಂದ್ರೆ ಫಸ್ಟ್ ಆಫ್ ಆಲ್ 3 ಇದನ್ನ ಮಾಡ್ಲೇಬೇಕು. ಲೀಲಾ ಸಂಕೀರ್ತನಕ್ಕೆ ಹೋಗ್ಬೇಕಂದ್ರೆ ಫಸ್ಟ್ ನಾಮದಿಂದ ಶುರು ಮಾಡ್ಬೇಕು, ರೂಪ, ಗುಣ, ಆಮೇಲೆ ಲೀಲೆಗೆ ಹೋಗ್ಬೇಕು ಲೀಲಾ ಶ್ರವಣ ಮಾಡ್ಬೇಕಂದ್ರೆ. ಇಲ್ಲಿ ರೂಪ ಸಂಕೀರ್ತನೆ ಇದೆ, ಗುಣ ಸಂಕೀರ್ತನೆ ಇದೆ, ಲೀಲಾ ಸಂಕೀರ್ತನೆ ಇದೆ, ನಾಮ ಸಂಕೀರ್ತನೆ ಇದೆ. ಏನಿದು ರೂಪ ಸಂಕೀರ್ತನ, ಗುಣ ಸಂಕೀರ್ತನೆ? ರೂಪ ಭಗವಂತಂದು ರೂಪನ ಕುರಿತು ನಾವು ಗುಣಗಾನ ಮಾಡಿದ್ದು, ಸಂಕೀರ್ತನೆ ಮಾಡಿದ್ದು, ಇದು ರೂಪ ಸಂಕೀರ್ತನೆ. ರೂಪ ಅಂದ್ರೆ ರೂಪನ ಕುರಿತು, ಭಗವಂತನ ರೂಪನ ಕುರಿತು ಚರ್ಚೆ ಮಾಡೋದು ಎಷ್ಟೊಂದ್ ಕಡೆ ಬರುತ್ತೆ ನಮ್ಗೆ. ಸೊ ಕೃಷ್ಣನ್ ಬಗ್ಗೆ ಏನ್ ಹೇಳ್ತೀವಿ, ಕೃಷ್ಣನ್ಗೆ ಒಂದು ಅಲಂಕಾರ ಮಾಡ್ಬಿಟ್ಟು, ಕೃಷ್ಣ ಯಾಕೆ ಇಷ್ಟೊಂದು ಸುಂದರವಾಗಿದೆಯಾ, ನಿಂದು ಈ ಸುಂದರತೆನೆ ನಮ್ಮನ್ನ ಮೋಹ ಮಾಡುತ್ತೆ, ನಿನ್ಗೆ ದೃಷ್ಟಿ ಆಗುತ್ತೆ, ಈ ತರ ರೂಪನ ವರ್ಣನೆ ಮಾಡ್ಕೊಂಡು ಕೆಲವೊಂದು ಸಂಕೀರ್ತನೆ ಮಾಡ್ತೀವಿ, ಇದನ್ನ ರೂಪ ಸಂಕೀರ್ತನ ಅಂತೀವಿ. ಅದೇ ತರ ಭಗವಂತಂದು ಗುಣ ಸಂಕೀರ್ತನ, ಭಗವಂತನ ಗುಣಗಳ ಮಹಿಮೆನ ಆಡ್ತಾ ನಾವು, ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ, ಇದು ಗುಣ ಸಂಕೀರ್ತನ, ಭಗವಂತನ ಗುಣದ ಬಗ್ಗೆ ಸಂಕೀರ್ತನ. ಯಥಾ ಋಷಿಕೇಶ ಕಲೆಯನ್ ದೇವಕಿ ಈ ತರ ಕುಂತಿನ ರೂಪದ ಬಗ್ಗೆ ಹೇಳ್ತಾಳೆ, ಇಂದು ರೂಪದ ಬಗ್ಗೆ. ಸೊ ಅದು ಗುಣದ ಬಗ್ಗೆ. ಸೊ ಗುಣ ಸಂಕೀರ್ತನ ಆಗುತ್ತೆ. ಮತ್ತೆ ಲೀಲಾ ಸಂಕೀರ್ತನ, ಏನ್ ಶ್ರೀಮದ್ ಭಾಗವತಂ ಇರೋದೆಲ್ಲ ಲೀಲಾ ಸಂಕೀರ್ತನ. ಶ್ರೀಮದ್ ಭಾಗವತಂ ಏನ್ ಹೇಳ್ತಾ ಇದೀವಿ ಅದೆಲ್ಲ ಲೀಲಾ ಸಂಕೀರ್ತನದಲ್ಲಿ ಬರುತ್ತೆ. ಸೊ ಮತ್ತೆ ಇದಾದ್ಮೇಲೆ ನಾಮ ಸಂಕೀರ್ತನ. ನಾಮ ಸಂಕೀರ್ತನ ನಾವೇ ಮಾಡ್ತಾ ಇದೀವಿ, ಕೊನೆಗೆ ನಾಮ ಸಂಕೀರ್ತನ ನಾವು ಮಾಡ್ತಾ ಇರೋದು ನಾವು ಭಗವಂತಂದು. ಸೊ ಇದ್ರಲ್ಲಿ ಈ 4ರಲ್ಲಿ ಯಾವುದು ಹೈಯೆಸ್ಟ್? ಹಂಗಾದ್ರೆ ಈಗ ನಾವು ಹಂಗಾದ್ರೆ ರೂಪ ಸಂಕೀರ್ತನೆ ಮಾಡೋದು ಒಳ್ಳೇದು, ನಾವು ಹೋಗ್ಬೇಕಾಗಿರೋದು ಲೀಲಾ ಸಂಕೀರ್ತನಕ್ಕೆ. ಲೀಲಾ ಕೇಳಕ್ ಹೋಗಿ ಲಾಸ್ಟ್ಗೆ ಹೋಗ್ಬೇಕಾಗಿರೋದು. ಇದರಿಂದ ಎಲ್ಲ ನಾಮ ಕೇಳಿ, ಎಲ್ಲಾರು ಅವ್ನ ಗುಣ ಕೇಳಿ, ಅವ್ನ ರೂಪ ನೋಡಿ, ಕೊನೆಗೆ ಲೀಲಾ ಸಂಕೀರ್ತನಕ್ಕೆ ಹೋಗ್ಬೇಕು. ಬರೀ ಲೀಲಾ ಸಂಕೀರ್ತನೆ ಮಾಡೋಣ ಹಂಗಾದ್ರೆ? ಶ್ರೀಮದ್ ಭಾಗವತಂ ಕೇಳ್ತಾ ಹೋಗೋಣ, ಅದು ಒಳ್ಳೇದಾ? ಇಲ್ಲ ಗುಣ ಸಂಕೀರ್ತನ ಒಳ್ಳೇದಾ? ಇಲ್ಲ ರೂಪ ಸಂಕೀರ್ತನ ಒಳ್ಳೇದಾ? ಸೊ ಇದ್ರಲ್ಲೆಲ್ಲ ಯಾವ್ದು ಸಂಕೀರ್ತನೆ ಒಳ್ಳೇದು ಅಂತಂದ್ರೆ, ಯಾವ್ದು ಒಳ್ಳೇದು ಅಂತ ನಮ್ಮ ಇದು ಅಭಿಪ್ರಾಯ? ನಾಮ ಸಂಕೀರ್ತನೇ ಒಳ್ಳೇದು. ಇದ್ರಲ್ಲಿ ಏನು 2 ಡೌಟೇ ಇಲ್ಲ. ಯಾಕೆ ಗೊತ್ತಾ? ಇದಕ್ಕೂ ಕಾರಣ ಇದೆ. ನಾಮ ಸಂಕೀರ್ತನೆಗೆ ನೀವು ನೋಡಿ, ಈಗ ರೂಪ ಸಂಕೀರ್ತನೆ ಗುಣಗಾನ ಮಾಡಬೇಕು, ಇಲ್ಲ ಗುಣ ಸಂಕೀರ್ತನೆ ಮಾಡಬೇಕು, ಇಲ್ಲ ಲೀಲಾ ಶ್ರವಣ ಮಾಡ್ಬೇಕು ಅಂದ್ರೆ ಇದಕ್ಕೆಲ್ಲ
ಸಲಕರಣೆ ನೋಡಿ, ಇವಾಗ ನಾವು ಲೀಲೆ ಸಂಗ್ರಹಣ ಮಾಡ್ತಾ ಇದೀವಿ, ಮೊಬೈಲ್ ಬೇಕು, ಇಂಟರ್ನೆಟ್ ಬೇಕು, ಅದಕ್ಕೆ ವೈಫೈ ಬೇಕಂತೆ, ಅದು ಬೇಕಂತೆ, ಮತ್ತೆ ಮಾಡೋರು ಬೇಕು, ಕೇಳೋರು ಬೇಕು, ಅದಕ್ಕೊಂದು ಕನೆಕ್ಷನ್ ಎಲ್ಲ ಇದ್ರೂ ಕೂಡ ಕರೆಂಟ್ ಹೋಗ್ಬಿಟ್ರೆ ಮುಗ್ದೋಯ್ತು, ಬ್ಯಾಟ್ರಿಯನ್ನ ಕೆಟ್ಟೋದ್ರೆ ಮುಗ್ದೋಯ್ತು. ಈ 3 ಸಂಕೀರ್ತನೆ ಆಗೋದೇ ಇಲ್ಲ. ಅವ್ನ ಗುಣನ ಕೇಳ್ಬೇಕು ಅಂತಂದ್ರೆ ನಾವ್ ಯಾರ ಹತ್ರನ ಕೇಳ್ಬೇಕು? ಗುಣ ಗೊತ್ತಿರೋರ ಹತ್ರ ಕೇಳ್ಬೇಕು. ರೂಪ ಸಂಕೀರ್ತನೆ ಅಂದ್ರೆ ಭಗವಂತನ ನೋಡ್ಬೇಕು ನಾವು. ಎಲ್ಲಾ ಟೈಮಲ್ಲಿ ಭಗವಂತ ದರ್ಶನ ಕೊಡ್ತಾನೆ, ಈ ಕ್ಲೋಸ್ ಆಗಿದೆ, ಹೆಂಗ್ ನೋಡ್ತೀರಿ? ಆಗೋದಿಲ್ಲ. ಸೊ ಮತ್ತೆ ತಿರ್ಗಾ ಲೀಲೆ ಶ್ರವಣ ಮಾಡ್ಬೇಕು ಅಂದ್ರೆ ಯಾರೋ ಅವನ ಬಗ್ಗೆ ಹೇಳಲೇಬೇಕು ಲೀಲೆನ. ಸೊ ಇದರಲ್ಲಿ ಸ್ವಲ್ಪ ಇದಿದೆ, ಅಂದ್ರೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಂತದ್ದು ಈ 3. ಆದ್ರೆ ಈ ನಾಮ ಸಂಕೀರ್ತನೆ ಅನ್ನೋದು ಯಾರ ಮೇಲೂ ಡಿಪೆಂಡೇ ಇಲ್ಲ. ಆಟೋಮೆಟಿಕ್ ಆಗಿ ನೀವೇ ಕೂತ್ಕೊಂಡು ಕರ್ತಾಳ್ ತಗೊಂಡೋ ಇಲ್ಲ ಜಪಮಣಿ ತಗೊಂಡೋ ಮುಗ್ದೋಯ್ತು ಆ ನಾಮ ಸಂಕೀರ್ತನೆ ಆಗ್ತಾ ಇರುತ್ತೆ. ಸೊ ಎಲ್ಲಾದ್ರಲ್ಲೂ ಕೂಡ ನಾಮ ಸಂಕೀರ್ತನೆ ತುಂಬಾ ಬೆಸ್ಟ್, ತುಂಬಾ ಹತ್ರವಾಗಿರೋದು ನಮ್ಗೆ ಪರ್ಸನಲಿ, ಪ್ರತಿಯೊಬ್ಬರಿಗೂ ಪರ್ಸನಲ್ ಆಗಿ ಹತ್ರವಾಗಿರೋಂಥದ್ದು ಅಂದ್ರೆ ನಾಮ ಸಂಕೀರ್ತನೆ. ಬೇರೆದೆಲ್ಲ ಸ್ವಲ್ಪ ಬೇಕು ನಮ್ಗೆ, ಈಗ ರೂಪ ನೋಡಕ್ಕೂ ನಮ್ಗೆ ಮನ್ಸಿರ್ಬೇಕು, ನಮ್ಗೆ ಅದೇ ತರ ಭಾವನೆ ಇರ್ಬೇಕು, ಮತ್ತೆ ಲೀಲ ಶ್ರವಣ ಮಾಡಕ್ಕೂ ಎಚ್ಚರವಾಗಿರ್ಬೇಕು, ತೂಗುಡ್ಸ್ಬಾರ್ದು, ಇದೆಲ್ಲ ಇದೆ. ಈ ನಾಮ ಸಂಕೀರ್ತನೆ ತೂಗುಡ್ಸ್ಕೊಂಡಾರ ಮಾಡೋದಕ್ಕೂ ಫಲ ಇದೆ. ಅಕಸ್ಮಾತ್ ತೂಗುಡ್ಸ್ಕೊಂಡು ಲೀಲ ಶ್ರವಣ ಮಾಡಿದ್ರೆ ಎಲ್ಲಿ ಕೇಳಿಸುತ್ತೆ ನಿಮ್ಗೆ? ಹಾಗಾದ್ರೆ ತೂಗುಡ್ಸ್ಕೊಬೇಕಾದ್ರೆ ನಾಮ ಸಂಕೀರ್ತನೆ ಮಾಡ್ಕೊಡಿದ್ರೆ ಅದು ಕೂಡ ನಾಮಾಭಾಸದಲ್ಲಿ ಬರುತ್ತೆ, ಇಲ್ಲ ಅಪರಾಧದಲ್ಲಿ ಬರುತ್ತೆ, ಅದು ಕೂಡ ಫಲ ಕೊಡುತ್ತೆ. ಸೊ ಈ ತರ ನಾಮ ಸಂಕೀರ್ತನೆ ಬೆಸ್ಟ್ ಅಂತ ನಾವು ಹೇಳ್ಬೋದು. ಸೊ ಓಕೆ, ಈ ನಾಮ ಸಂಕೀರ್ತನೆ ನಾವು ಮಾಡಕ್ ಹೊರಟ್ವಿ. ಸೊ ಅದರಿಂದ ಅದಕ್ಕೆ ಈ ನಾಮ ಸಂಕೀರ್ತನೆಗೆ ಸರಿ, ಈ ಈ 4ರಲ್ಲಿ ನಾಮ ಸಂಕೀರ್ತನೆ ಸರಿ ಅಂತ ಅಂದ್ಬಿಟ್ಟು ಚೈತನ್ಯ ಮಹಾಪ್ರಭು ತಮ್ಮ ಜೀವಿತಾವಧಿಯಲ್ಲಿ ಏನೂ ಮಾಡ್ಲಿಲ್ಲ. ಅವರು ಯಾವುದನ್ನು ಕೂಡ ಅವರು ರೂಪ ಸಂಕೀರ್ತನೆಗಾಗ್ಲಿ ಗುಣ ಸಂಕೀರ್ತನೆಗಾಗ್ಲಿ ಹೋಗ್ಲಿಲ್ಲ. ಅವರು ಜಾಸ್ತಿ ಬರೀ ನಾಮ ಸಂಕೀರ್ತನೆನ ಮಾಡ್ತಾರೆ. ಸ್ವಯಂ ಕೃಷ್ಣ ಬಂದ್ಬಿಟ್ಟು ಬರೀ ನಾಮ ಸಂಕೀರ್ತನೆಗೆ ಒತ್ತು ಕೊಟ್ರು. ಮತ್ತೆ ಅವ್ರು ಬರ್ದಿದ್ದು ಕೂಡ, ಅವ್ರು ಹೇಳಿದ್ದು ಕೂಡ ನಾರ್ಮಲ್ ಆಗಿ ಇವತ್ತು ಈ ನಾವೇನು ಅವ್ರದ್ದು ಒಂದು ಲಿಟ್ರೇಚರ್, ಅವ್ರದ್ದು ಒಂದು ಬರಹ ಇದೆ ಅಂತಂದ್ರೆ ಇದೊಂದು ಬಿಟ್ಟು ಶಿಷ್ಟಾಷ್ಟಕ ಬಿಟ್ರೆ ಬೇರೆ ಯಾವುದೂ ಇಲ್ಲ. ಖುದ್ದಾಗ ಅವ್ರು ಹೇಳಿರೋದು ನೋಡಿದ್ರು, ಅವ್ರು ಮಾಡಿರೋ ರೀತಿ ನೋಡಿ ಬರ್ಕೊಂಡಿದ್ದಾರೆ, ಅವ್ರ ಮಾತೆ ಅದು ಇಲ್ಲ ಅಂತಲ್ಲ. ಆದ್ರೆ ಖುದ್ದಾಗಿ ಅವರು ಒಂದು ಬರ್ದಿದ್ದು ಅಂತಂದ್ರೆ, ಅವ್ರು ಹೇಳಿದ್ದನ್ನ ಬರ್ಕೊಂಡಿದ್ದು ಅಂತಂದ್ರೆ ಈ ಶಿಷ್ಟಾಷ್ಟಕಂ ಒಂದೇ ಇರೋದು. 8 ಶ್ಲೋಕ ಬಿಟ್ರೆ ಬೇರೆ ಏನಿಲ್ಲ. ಯಾಕೆ 8 ಶ್ಲೋಕ ಯಾವ್ದಕ್ಕೆ ಸಂಬಂಧಪಟ್ಟಿದೆ? ಸಂಕೀರ್ತನೆಗೆ ಸಂಬಂಧಪಟ್ಟಿರೋದು, ನಾಮ ಸಂಕೀರ್ತನೆಗೆ ಸಂಬಂಧಪಟ್ಟಿರೋದು, ಬೇರೆ ಯಾವುದಕ್ಕೂ ಸಂಬಂಧ ಇಲ್ಲ. ಸೊ ಅದಕ್ಕೆ ಸ್ವಯಂ ಕೃಷ್ಣನೇ ಚೈತನ್ಯ ಮಹಾಪ್ರಭು ರೂಪದಲ್ಲಿ ಬಂದಾಗ್ಲೂ ಕೂಡ ಅದಕ್ಕೆ ಒತ್ತು ಕೊಟ್ರು, ನಾಮ ಸಂಕೀರ್ತನೆಗೆ. ಸೊ ಅಂದ್ರೆ ನಾಮ ಸಂಕೀರ್ತನೆ ಬಗ್ಗೆ ಎಷ್ಟು ನಾವು ಕಾಳಜಿ ವಹಿಸ್ಬೇಕು, ಇದು ಎಷ್ಟು ಮುಖ್ಯ ಅನ್ನೋದು ನಮ್ಗೆ ಇವಾಗ ಅರ್ಥ ಆಗುತ್ತೆ. ಸೊ ಚೈತನ್ಯ ಮಹಾಪ್ರಭು ಕೂಡ ಇದನ್ನೇನು ಹೇಳಿದ್ದು ಒಂದೇ ಸರಿ 8 ಶ್ಲೋಕ ಹೇಳ್ಬಿಡ್ಲಿಲ್ಲ. ಕೂತ್ಕೊಂಡು ಬರ್ಕೊಂಡ್ರಪ್ಪ, ಇಲ್ಲ ಯಾರೋ ಕೂತಿದ್ರು ಹೇಳ್ಬಿಟ್ರು ಅವ್ರು ಬರ್ಕೊಂಡ್ರು, ಆ ತರ ಅಲ್ಲ ಇದು. ಅವ್ರಿಗೆ ಯಾವ್ಯಾವ ಟೈಮಲ್ಲಿ ತುಂಬಾ ಅದ್ಭುತವಾಗಿರೋಂಥ ಒಂದು ಅವ್ರಿಗೆ ದೇಹದಲ್ಲಿ ದೈನ್ಯತೆ, ಬೇರೆಯವ್ರ ಬಗ್ಗೆ ಕಾಳಜಿ ಅಂತ ಬಂತಲ್ಲ, ಇದಕ್ಕೆ ಒಂದು ಚೈತನ್ಯ ಚರಿತಾಮೃತದಲ್ಲಿ ಒಂದು ಇದೇ ಇದೆ. ಯಾಕೆ ಚೈತನ್ಯ ಮಹಾಪ್ರಭು ಈ ಶ್ಲೋಕ ಹೇಳಕ್ ಮುಂಚೆ ಅವರಲ್ಲಿ ಇದ್ದಂತ ಭಾವನೆ ನಾನು ನಿಮ್ಗೆ ಮೊದಲನೇ ಇದ್ರಲ್ಲಿ ಹೇಳಿ, ಯಾವಾಗ ನಾಮ ಸಂಕೀರ್ತನೆ ಮೊದಲನೇ ಶ್ಲೋಕ ಮಾಡಿದ್ನೋ ಅವಾಗ ಹೇಳಿದ್ದೀನಿ. ಆ ಭಾವಕ್ಕೆ ಹೋದಾಗ್ಲೇ ಆ ಶ್ಲೋಕ ಹೇಳಿದ್ದು. ಆ ಶ್ಲೋಕ ಅವ್ರ ಬಾಯಿಂದ ಬಂದಿದ್ದೇ ಆ ಟೈಮಲ್ಲಿ. ಸೊ ಅಂದ್ರೆ ಅವ್ರು ಈ ಎಲ್ಲ ಈಗ ಹೈಯೆಸ್ಟ್ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಏನೆಲ್ಲ ಒಂದು ಅದ್ಭುತವಾಗಿ ಸಾಧನೆ ಮಾಡಿದಾನೋ, ಆ ಸಾಧನೆ ಮಾಡಕ್ಕೆ ಏನೆಲ್ಲ ಪ್ರಿಪರೇಷನ್ ಮಾಡ್ಕೊಂಡು ಅದೆಲ್ಲ ಒಂದು ಶಕ್ತಿನ ಒಟ್ಗೂಡಿಸಿ ಅವನ ಹತ್ರ ಇರೋಂಥ ಟ್ಯಾಲೆಂಟ್ ಎಲ್ಲ ಒಟ್ಗೂಡಿಸಿ ಮಾಡ್ತಾನಲ್ಲ, ಆ ಟೈಮಲ್ಲಿ ಬರೋಂಥ ಕಾರ್ಯ ತುಂಬಾ ಅದ್ಭುತವಾಗಿರುತ್ತಲ್ಲ. ಅದೇ ತರ ಚೈತನ್ಯ ಮಹಾಪ್ರಭುಗೆ ತಮ್ಮ ಜೀವಿತಾವಧಿಯಲ್ಲಿ ತುಂಬಾ ಎಷ್ಟು ಸಿಗೋದಾಗ, ತುಂಬಾ ಅದ್ಭುತ ಭಾವನೆಗೆ ಹೋದಾಗ, ನನಗೆ ಕೃಷ್ಣ ಬೇಕೇ ಬೇಕು ಅನ್ನೋ ಭಾವನೆಗೆ ಹೋದಾಗ ಈ ಶ್ಲೋಕ ಹೇಳಿದ್ದು, ಈ ಚೇತ ದರ್ಪಣ ಮಾರ್ಜನ ಶ್ಲೋಕ ಹೇಳಿದ್ದು ಅಂತ ಟೈಮ್, ಸ್ವಯಂ ಕೃಷ್ಣ ಆ ಟೈಮ್ಗೆ ಹೋದಾಗ. ಸೊ ಲೆಕ್ಕ ಮಾಡ್ಕೊಳ್ಳಿ ಅದಕ್ಕೆ ಎಷ್ಟು ಒತ್ತಿರ್ಬೋದು ಅಂತ. ಸ್ವಯಂ ಚೇತನ ಮಹಾಪ್ರಭು ಆ ಥರ ಹೇಳಿದ್ದು ಅಂತಂದ್ರೆ, ಸೊ ಇದು ಅಂದ್ರೂ ಕೂಡ ಅವರು ಕೊನೆಗೆ ಹೇಳ್ತಾರೆ, ನನಗೆ ಏನು ಇಹಜಾನಿ ನಾನು ರಾಗ, ನನಗೆ ಇದರಲ್ಲಿ ರಾಗ ಇಲ್ಲ, ಅನುರಾಗ ಇಲ್ಲ. ಯಾಕೆ ಇಷ್ಟೊಂದೆಲ್ಲ ಇದೆ ನಾಮಕಾರಿ ಬೋಧ ಹೇಳ್ಬೇಕಾದ್ರೆ ಅವರು, ನನಗೆ ಈ ಭಗವಂತನ ಬಗ್ಗೆ ಇಷ್ಟೊಂದೆಲ್ಲ ಭಗವಂತ ಇಷ್ಟೊಂದೆಲ್ಲ ನಾಮದಲ್ಲಿ ತನ್ನ ಶಕ್ತಿನ ತುಂಬಿದ್ರು ಕೂಡ ನನ್ಗೆ ಅದ್ರ ಮೇಲೆ ಆಸಕ್ತಿ ಇಲ್ಲ. ಹೇಳ್ತಾರೆ ಈ ದೃಶ್ಯಂ ಇಹ ಜಾನಿ ನನಗೆ ಅದ್ರ ಬಗ್ಗೆ ನನಗೆ ಆಸಕ್ತಿ ಇಲ್ಲ. ಯಾಕೆ ಚೈತನ್ಯ ಮಹಾಪ್ರಭುನೇ ಯಾಕೆ ನನ್ಗೆ ಆಸಕ್ತಿ ಬರ್ತಾ ಇಲ್ಲ ಅದನ್ನ ಹೇಳ್ತಾರೆ. ಮೊದಲನೇ ಶ್ಲೋಕದಲ್ಲಿ ಹೇಳ್ಬಿಡ್ತಾರೆ ಅವರು,
ನನಗೆ ಆಸಕ್ತಿ ಯಾಕಿಲ್ಲ ಅಂತಂದ್ರೆ, ನಾಮದ ಬಗ್ಗೆ ರುಚಿ ಯಾಕಿಲ್ಲ ಅಂತಂದ್ರೆ, ನನ್ನಲ್ಲಿ ಏನೋ ಕೊರತೆ ಇದೆ, ನನ್ನಲ್ಲಿ ಏನೋ ತೊಂದರೆ ಇದೆ, ಅದಕ್ಕೆ ನನಗೆ ನಾಮದಲ್ಲಿ ರುಚಿ ಇಲ್ಲ. ಅದನ್ನ ಸರಿ ಮಾಡಿಸ್ಬೇಕಾ, ಚೇತೋ ದರ್ಪಣ ಮಾರ್ಜನ ಆಗ್ಲೇಬೇಕು ನನಗೆ. ಅದನ್ನ ಅವ್ರು ಹೇಳ್ತಾರೆ. ಸೊ ಅದಕ್ಕೆ ಓಕೆ, ಈ ಚೈತನ್ಯ ಮಹಾಪ್ರಭು ಇಷ್ಟೊಂದು ಅದ್ಭುತವಾಗಿರೋಂಥ ರಚನೆ ಮಾಡಿದ್ರಲ್ಲ, ಇದ್ರದ್ದು ಹಿನ್ನೆಲೆ ಅದಕ್ಕೆ ನೋಡಿ, ಪ್ರಭುಪಾದು ಏನು ಅದ್ಭುತ ಕೆಲಸ ಮಾಡಿದ್ದಾರೆ ಅಂತಂದ್ರೆ, ಚೈತನ್ಯ ಮಹಾಪ್ರಭು ಈ ಮಾಡದಂತ ತಮ್ಮ ಜೀವಿತಾವಧಿಯಲ್ಲಿ ಈ ತರ ಮಾಡದಂತ ಶ್ಲೋಕನ ದಿನ ನೀವು ನಿತ್ಯ ಹೇಳ್ಬೇಕು. ನೀವು ನಿತ್ಯ ಒಂದ್ಸರಿ ನಿಮ್ಗೆ ನೋಡಿ, ಅಕಸ್ಮಾತ್ ಶಾಸ್ತ್ರದಲ್ಲಿ ನಾವು ದಿನ ಬಾಯಟ್ ಮಾಡ್ತಾ ಇದೀವಿ, ಶ್ಲೋಕಗಳು ಬಾಯಟ್ ಮಾಡ್ತಾ ಇದೀವಿ, ಪ್ರತಿಯೊಂದು ಬಾಯಟ್ ಮಾಡ್ತಾ ಇದೀವಿ, ಹೌದಾ? ಸೊ ಈ ಬಾಯಟ್ ಜೊತೆಗೆ ಎಲ್ಲದೂ ಕೂಡ ಮಾಡ್ತಾ ಇದೀವಿ, ಎಲ್ಲದೂ ಕೂಡ ಓಕೆ, ಎಲ್ಲದು ಒಳ್ಳೇದು. ಭಾಗವತಂ ಶ್ಲೋಕದಲ್ಲಿ ಭಗವದ್ಗೀತಾ ಶ್ಲೋಕ ಆಗ್ಲಿ, ಇನ್ನೊಂದು ಶ್ಲೋಕ ಆಗ್ಲಿ, ಬಾಯಟ್ ಮಾಡೋದು, ನಮ್ಮ ಶಾಸ್ತ್ರ ಶ್ಲೋಕಗಳು ಬಾಯಟ್ ಮಾಡೋದು ತುಂಬಾ ಒಳ್ಳೇದು. ಈ ಬಾಯಟ್ ಮಾಡೋದ್ರಲ್ಲಿ ತುಂಬಾ ಪ್ರಯಾರಿಟಿ ಕೊಡ್ಬೇಕಾಗಿರೋದು ಯಾವುದಕ್ಕೆ ಅಂತ ಒಂದು ಪ್ರಶ್ನೆ ಬರುತ್ತೆ. ಯಾವುದಕ್ಕೆ ನೀವು ಪ್ರಯಾರಿಟಿ ಕೊಡ್ಬೇಕು? ಸೊ ಹೇಳ್ತಾರೆ, ಅದಕ್ಕೆ ಹೇಳ್ತಾರೆ ಶಿಷ್ಟಾಶ್ರಮ ಕೊಡ್ಬೇಕು ಅಂತ. ಈ ಶ್ಲೋಕಗಳು ನಿಮ್ಗೆ ಏನ್ ಇರ್ಬೇಕು, ಪ್ರತಿ ಒಂದು ಶ್ಲೋಕ ನಿಮ್ಗೆ ಬಯಟ್ ಆಗಿರ್ಬೇಕು, ಪ್ರತಿ ದಿನ ಇದನ್ನ ಗುಣಗಾನ ಮಾಡ್ತಾ ಇರ್ಬೇಕು. ಫಸ್ಟ್ ಪ್ರಯಾರಿಟಿ ಇದಕ್ಕೆ ಕೊಡ್ಬೇಕು, ಫಸ್ಟ್ ಪ್ರಿಫರೆನ್ಸ್ ಇದಕ್ಕೆ ಕೊಡ್ಬೇಕು ಅಂತ. ಅದಕ್ಕೆ ಪ್ರಭುಪಾದ ಏನ್ ಮಾಡಿದ್ರು, ಇದನ್ನ ಕಂಪಲ್ಸರಿ ಮಾಡ್ಬಿಟ್ರು. ಇದನ್ನ ಆದ್ಮೇಲೆ ನೀವು ಇದನ್ನ ಹೇಳಲೇಬೇಕು. ಒಂದೊಂದು ವರ್ಡಲ್ಲೂ ಕೂಡ ಒಂದೊಂದು ಅರ್ಥ ಇದೆ. ಯಾವಾಗ ನಾವು ಮಾಡಿದಾಗ ಗೊತ್ತಾಗುತ್ತೆ, ಒಂದೊಂದು ವರ್ಡ್ಗೂ ಕೂಡ ನಮ್ಗೆ ಇದು ತುಂಬಾ ತುಂಬಾ ಅರ್ಥ ಗರ್ಭಿತವಾಗಿದೆ. ಸೊ ಹಂಗಾದ್ರೆ ಈ ಶ್ಲೋಕ ಓದೋದ್ರಿಂದ ಏನ್ ಪ್ರಯೋಜನ? ಅದನ್ನು ಚೈತನ್ಯ ಚರಿತಾಮೃತದಲ್ಲಿ ಹೇಳ್ಬಿಡ್ತಾರೆ. ಏನು, ಯಾವ ತರ ಭಾವನೆಯಲ್ಲಿ ಬಂತು ಚೈತನ್ಯ ಮಹಾಪ್ರಭು ಇದು, ಇದರಿಂದ ಏನ್ ಲಾಭ ಅಂತ ಹೇಳ್ತಾರೆ ನೋಡಿ. ಕುಟಿಲ ವಿಷಾದ ದೈನ್ಯ ಪಡೆ ಏಕ ಶ್ಲೋಕ. ಕುಟಿಲ ಅಂದ್ರೆ ಈ ಶ್ಲೋಕ ಬಂತು ಯಾವಾಗ, ವಿಷಾದ ದೈನ್ಯತೆ ತುಂಬಂತ ಭಾವನದಲ್ಲಿ, ವಿಷಾದ ಹೃದಯದಲ್ಲಿ, ಅಂದ್ರೆ ಕರುಣೆ ತುಂಬಾ ಕರುಣೆ ಭಾವದಿಂದ ಇದ್ದಾಗ ಏಕ ಶ್ಲೋಕ ಅವನ ಪಾಡೆ ಬಂತು ಅವನ ಬಾಯಿಂದ. ಏನು ಇದನ್ನ ಕೇಳಿದ್ರೆ, ಜಾರ ಅರ್ಥ ಸುನಿ, ಇದ್ರ ಅರ್ಥ ಕೇಳಿ, ಸುನಿ ಕೇಳಿ, ಜಾರ ಅದರ ಅರ್ಥ ಸುನಿ, ಸಭ ಜಯ ಅಂದ್ರೆ ಎಲ್ಲಾರ್ಗು ಜಯ ಆಗುತ್ತೆ. ಏನು, ದುಃಖ ಶೋಕದಿಂದ ಅವ್ರಿಗೆ ಮುಕ್ತಿ ಆಗುತ್ತೆ, ಅದರಲ್ಲಿ ಜಗ. ಸೊ ನಿಮ್ಗೆ ದುಃಖ ಶೋಕ ಅನ್ನೋದು ನಿಮ್ಮ ಜೀವನದಿಂದ ಹೋಗುತ್ತೆ ಈ ಶ್ಲೋಕ ಕೇಳೋದ್ರಿಂದ. ಸೊ ಇದನ್ನ ದಿನ ಬಾಯಟ್ ಮಾಡೋದ್ರಿಂದ ಏನಾಗುತ್ತೆ, ದುಃಖ ಮತ್ತೆ ಶೋಕ ಅನ್ನೋದು ಹೋಗುತ್ತೆ. ಸಂಕೀರ್ತನ ಮೂಮೆಂಟ್ ಈ ಶ್ಲೋಕ ಕೇಳಿದಾಗ ನಮ್ಗೆ ಕೃಷ್ಣ ಮೇಲೆ ಪ್ರೀತಿ ಬರ್ಬೇಕಾದ್ರೆ, ಕೃಷ್ಣನ್ ಮೇಲೆ ನಮ್ಗೆ ಪ್ರೀತಿ ಬರ್ಬೇಕಾದ್ರೆ ಏನ್ ಪ್ರಥಮ ಏನು, ಅವನ ನಾಮ ಸಂಕೀರ್ತನೆ ಮೇಲೆ, ಅವನ ಮೈ ಮೇಲೆ, ಮೈ ಮೇಲೆ ನಮ್ಗೆ ಅರ್ಥ ಆಗ್ಬೇಕಾದ್ರೆ ನಾಮದ ಮೇಲೆ ಪ್ರೀತಿ ಬರ್ಬೇಕು. ನಾಮದ ಮೇಲೆ ಪ್ರೀತಿ ಬರ್ಬೇಕು ನಮ್ಗೆ. ಆದ್ರೆ ಬರ್ತಾ ಇಲ್ಲ ಇವಾಗ. ನಮ್ಗೆ ನಿಜವಾಗಿ ಭಗವಂತನ ಮೇಲೆ ನಮ್ಗೆ ಪ್ರೀತಿ ಬರ್ಬೇಕು ಅಂದ್ರೆ ನಾಮದ ಮೇಲೆ ಪ್ರೀತಿ ಬರ್ಬೇಕು ಫಸ್ಟ್ ಆಫ್ ಆಲ್. ಅವ್ನ ನಾಮದ ಮೇಲೆ ಇದು ಪ್ರಯಾರಿಟಿ ಫಸ್ಟ್. ಸೊ ಆದ್ರೆ ನಮ್ಗೆ ನಾಮದ ಮೇಲೆ ಪ್ರೀತಿ ಬರ್ತಾ ಇಲ್ಲ, ಇನ್ ಕೃಷ್ಣ ಮೇಲೆ ಪ್ರೀತಿಯಲ್ಲಿ ಈಗ ಉಲ್ಟಾ ಆಗ್ಬಿಟ್ಟಿದೆ. ನಾವು ಕೃಷ್ಣ ಬೇಕಾದ್ರೆ ಕೃಷ್ಣ ಪ್ರೀತಿ ಮಾಡ್ತಾ ಇದೀವಿ, ಬಟ್ ನಾಮನ ಪ್ರೀತಿ ಮಾಡ್ತಾ ಇಲ್ಲ ನಾವು. ಶ್ರೀಮದ್ ಭಾಗವತಂ ಬೇಕು ಅಂತೀವಿ, ಬಟ್ ನಾಮ ಬೇಡ, ನಮ್ಗೆ ನಾಮ ಇಷ್ಟೊಂದು ಟೈಮ್ ಬೇಡ ಅನ್ನೋದು ಭಾವನೆ ಇದೆ. ನಮ್ಮ ಭಾವನೆ ಇಲ್ಲ, ನಾಮ ತಿಳ್ಕೊಳ್ಳಿ ಫಸ್ಟ್, ಆಮೇಲೆ ಕೃಷ್ಣ ಭಕ್ತಿ ಹೋಗೋಣ ಬೇಕಾರೆ ಅಂತ. ಸೊ ಇಲ್ಲಿ ಏನಾಗ್ತಾ ಇದೆ, ನಮ್ಗೆ ಯಾವಾಗ ನಾಮದ ರುಚಿ ಬರ್ತಾ ಇಲ್ಲ, ಕೃಷ್ಣ ಮೇಲೆ ಪ್ರೀತಿ ಅಷ್ಟೇ ಕಷ್ಟ. ಸುಮ್ಮನೆ ಕೃಷ್ಣ ಮೇಲೆ ಪ್ರೀತಿ ಅಂತ ಹೇಳ್ತಾ ಇರೋದು ಅಷ್ಟೇ. ನಾವು ಕೃಷ್ಣ ಮೇಲೆ ಪ್ರೀತಿ ಎಲ್ಲೋ ಇದೆ, ಅವನ್ ಪ್ರೀತಿ ಮಾಡೋದು ಅಷ್ಟು ಸುಲಭ ಅಲ್ಲ. ಸೊ ಮೇಲ್ಗಡೆ ಹೇಳ್ಕೊಂಡ್ಬಿಡ್ಬೋದು ಕೃಷ್ಣನ ಮ್ಯಾಗ, ಅಯ್ಯೋ ಕೃಷ್ಣನ್ ಕಂಡ್ರೆ ನನ್ನ ಪ್ರಾಣ, ನನ್ನ ಪಂಚ ಪ್ರಾಣ ನನ್ನ ಹೃದಯದಲ್ಲಿ ಯಾವಾಗ್ಲೂ ಇದ್ದಾನೆ ಅಂತ. ಅವ್ರ ಹೃದಯದಲ್ಲಿ ಯಾವಾಗ್ಲೂ ಇದ್ದಾನೆ, ಅದು ಗ್ಯಾರಂಟಿ. ಅವನು ನೀವು ಹೇಳಿದ್ರು ಇರ್ತಾನೆ, ಹೇಳಿಲ್ಲ ಅಂದ್ರೆ ಒಂದು ನಾಯಿಲೂ ಇದ್ದಾನೆ ಅವನು. ಒಂದು ದುಷ್ಟು ಏನೋ ಅವಿಷ್ಟದಲ್ಲಿ ಇರೋಂಥ ಉಳಿದಲ್ಲೂ ಕೂಡ ಭಗವಂತ ಇದ್ದಾನೆ, ಅದ್ರಲ್ಲೇನು ವಿಶೇಷ. ಬಟ್ ಕೃಷ್ಣ ಖುದ್ದಾಗಿ ಬಂದ್ಬಿಟ್ಟು ಕೂತ್ಕೋಬೇಕು ಅಂತಂದ್ರೆ ಅದಕ್ಕೆ ಬೇರೆ ನಾಮದ ಮೇಲೆ ರುಚಿ ಬರ್ಬೇಕು ನಮ್ಗೆ ಈ ಶ್ಲೋಕದಲ್ಲಿ. ಅದಕ್ಕೆ ಏನು, ಈ ಶ್ಲೋಕಗಳನ್ನ ಪಠಣೆ ಮಾಡಿದಾಗ, ಯಾವಾಗ ಈ ಶ್ಲೋಕಗಳನ್ನ ಅರ್ಥ ತಿಳ್ಕೊತೀವೋ, ನಾಮ ಇದ್ರ ಬಗ್ಗೆ ನಾವು ಪ್ರೀತಿಯಿಂದ ಅದನ್ನ ಅಧ್ಯಯನ ಮಾಡ್ತೀವೋ, ಅದ್ರ ಬಗ್ಗೆ ಅರ್ಥ ತಿಳ್ಕೊಂಡು ಇದನ್ನ ಮಾಡಿದಾಗ, ಇದನ್ನ ಓದಿದಾಗ ನಮ್ಗೇನ್ ಬರುತ್ತೆ, ಕೃಷ್ಣನ ಮೇಲೆ, ನಾಮದ ಮೇಲೆ ಪ್ರೀತಿ ಬರುತ್ತೆ. ನಾಮದ ಮೇಲೆ ಪ್ರೀತಿ ಅಂದ್ರೆ ಕೃಷ್ಣ ಮೇಲೆ ಪ್ರೀತಿ, ಮುಗೀತು, ಫಿನಿಶ್. ನಾಮದ ಮೇಲೆ ರುಚಿ ಬರ್ಬೇಕಂದ್ರೆ ಈ ಶ್ಲೋಕಗಳನ್ನ ಧ್ಯಾನ ಮಾಡ್ಬೇಕು ಅಂತ ಚೈತನ್ಯ ಮಹಾಪ್ರಭು ಕೃಷ್ಣರಾಜ ಕವಿರಾಜ ಗೋಸ್ವಾಮಿ ಬರೀತಾರೆ. ಸೊ ಈ ತರ ಈ ನಾಮನ ಈ
ಏನು ಈ ಕೃಷ್ಣಂದು ಈ ಶ್ಲೋಕಗಳು ಚೇತೋದರ್ಪಣ ಮಾಡೋದ್ರಿಂದ ಈ ಶ್ಲೋಕಗಳು 8 ಶ್ಲೋಕಗಳನ್ನ ಪಠನ ಮಾಡೋದ್ರಿಂದ ನಮ್ಗೆ ನಾಮದ ಮೇಲೆ ಪ್ರೀತಿ ಬರುತ್ತೆ. ಅರೆ ದಿನ ಮಾಡ್ತಾ ಇದೀವಿ, ಬಂದೇ ಇಲ್ವಲ್ಲ ಸ್ವಾಮಿ. ದಿನ ಎಲ್ಲ ಆದ್ಮೇಲೆ ದಿನ ಚಾಂಟ್ ಮಾಡ್ತಾ ಇದೀವಿ ಒಂದ್ಸಲ ಬೆಳಿಗ್ಗೆ, ಅದು ಬೆಳಿಗ್ಗೆನೆ ಜ್ಞಾಪಕ ಇರ್ಲಿ ಅಂದ್ಬಿಟ್ಟು ಬೆಳಿಗ್ಗೆ ಹೇಳ್ಬಿಡ್ತೀವಿ ಚೇತೋದರ್ಪಣ ಮಾರ್ಜನಂ ಭವ ಮಹಾದ. ಏನ್ ರಾಗವಾಗಿ ಹೇಳಿದ್ವಿ, ಅವ್ರವ್ರದೇ ರಾಗ ಅವ್ರವ್ರದೇ ಸೇರ್ಸ್ಕೊಂಡು ಹೇಳ್ತಾನೆ ಇದೀವಪ್ಪ. ಆದ್ರೆ ಪ್ರೀತಿ ಅಂತೂ ಇಲ್ಲ. ಹೇಳ್ಬಿಟ್ಟು ಜಪ ಮಣಿ ಹಿಡ್ಕೊತೀವಿ, ತೂಗುಡ್ಸ್ಕಕ್ ಶುರು ಮಾಡ್ತೀವಿ. ಹಿಂಗೆ ತಾನೇ ಆಯ್ತಾ ಇರೋದ್ ದಿನ. ಹೇಳೋದ್ ಹೇಳ್ತೀವಿ, ಜಪ ಮಾಡಕ್ ಹೋದಾಗ ಮತ್ತೆ ತಿರ್ಗಾಯ್ತು ಆ ಸ್ಥಿತಿ ಅದೇ ಆಗ್ತದೆ. ಯಾಕೆ ಹಿಂಗ್ ಆಗ್ತಾ ಇದೆ? ಹಂಗಾದ್ರೆ ಈ ನಾಮದಲ್ಲಿ ನಮ್ಗೆ ರುಚಿ ಯಾಕೆ ಸಿಗ್ತಾ ಇಲ್ಲ? ಇದನ್ನ ಪಠಣ ಮಾಡ್ತಾ ಇದೀವಲ್ಲ, ಪಠಣ ಮಾಡ್ತಾ ಇದೀವಿ, ಯಾವ ರೀತಿ ಮಾಡ್ತಾ ಇದೀವಿ ಅದು ಮುಖ್ಯ. ಇದ್ರ ಮೇಲೆ ಅನುರಾಗ ಇಟ್ಕೊಂಡು ತಿಳ್ಕೊಂಡು ಇದ್ರಲ್ಲಿ ಏನ್ ಅರ್ಥ ಅಂತ ಇವತ್ತು ಆಯ್ತಪ್ಪ, ಇಷ್ಟು ಬಗ್ಗೆ ದಿನ ಇಷ್ಟು ಸರಿ ಮಾಡಿರೋ ಏನು ಒಂದು ಆಲ್ಮೋಸ್ಟ್ ನೀವೆಷ್ಟು ಜೀವನದಲ್ಲಿ ನೀವೆಷ್ಟು ಸರಿ ಭಗವಂತನ ನಾಮ ಜಪ ಮಾಡಿದ್ರೆ ಅಷ್ಟು ಸರಿ ಈ ಶ್ಲೋಕ ಜಪ ಮಾಡಿದ್ದೀರಾ, ಚೇತೋದರ್ಪಣ ಮಾಡಿ. ಅರ್ಥ ಏನು ಅಂತ ಕೇಳ್ಬಿಡಿ ನೋಡೋಣ. ಚೇತೋದರ್ಪಣ ಮಾರ್ಜನಂ ಭವ ಮಹಾದಾವಾಗ್ನಿ ನಿರ್ವಾಪಣ. ಈ ಶ್ಲೋಕದ ಅರ್ಥ ಅಟ್ಲೀಸ್ಟ್ ಮೊದಲನೇ ಶ್ಲೋಕ, ಬೇರೆ ಬಿಡಿ ಬೇರೆದಲ್ಲ. ಈ ಶ್ಲೋಕದ ನಿಜವಾದ ಅರ್ಥ ಏನು ಅಂತ, ಯಾವ ರೀತಿ ಇದನ್ನ ಅರ್ಥ ಮಾಡ್ಕೊಳ್ಳೋದು, ಇದು ಯಾವ ರೀತಿ ಭಾವನೆಯಲ್ಲಿ ಚೈತನ್ಯ ಮಹಾಪ್ರಭು ಹೇಳಿದ್ದಾರೆ, ಇದ್ರ ನಿಜವಾದ ಅರ್ಥ ಏನು, ಇದು ಯಾಕೆ ದರ್ಪಣನ ನಮ್ ಕನ್ನಡಿಗೆ ಹೋಲಿಸಿದ್ದಾರೆ, ಮತ್ತೆ ಭವ ಮಹಾದಾವಾಗ್ನಿ ಹೋಲಿಸಿದ್ದಾರೆ, ಸಂಕೀರ್ತನ ಮೂಮೆಂಟ್ನ ಮತ್ತೆ ಶ್ರೇಯಂ ಕೈರವ ಚಂದ್ರಿಕಾ ವಿತರಣೆಗೆ ಹೋಲಿಸಿದ್ದಾರೆ. ಯಾವಾಗ ನಾನು ಕ್ಲಾಸಲ್ಲಿ ಮಾಡಿದೆ ಇದು ನನ್ಗೆ ಆಶ್ಚರ್ಯ, ಅದ್ಭುತವಾಗಿತ್ತು. ಇದು ಆಕ್ಚುಲಿ ನನ್ಗೆ ಗೊತ್ತಿರ್ಲಿಲ್ಲ, ಇದನ್ನ ಮಾಡಕ್ಕೆ ಅನ್ಬಿಟ್ಟು ಎಲ್ಲ ಒಂದ್ಸರಿ ನೋಡಿದಾಗ ಇದು ಸಿಕ್ಕಿ ಅದ್ರ ಬಗ್ಗೆ ಹೇಳಿದಾಗ ತುಂಬಾ ಅದ್ಭುತವಾಗಿ ಇದು ಬಂತು. ಬೇರೆಯವ್ರಿಗೆ ಎಷ್ಟು ಜನ ಅರ್ಥ ಆಯ್ತೋ ಗೊತ್ತಿಲ್ಲ, ನನಗಂತೂ ಅದ್ಭುತ ಅನಿಸ್ತು. ಸೊ ಇನ್ನೊಂದ್ಸರಿ ಬೇಕಾದ್ರೆ ಎಷ್ಟೋ ಜನ ಕೇಳಿಲ್ಲ ಇದನ್ನ, ಇನ್ನೊಂದ್ಸರಿ ಬೇಕಾದ್ರೆ ಇವಾಗ್ಲಿಂದಾನೆ ಚೇತೋದರ್ಪಣದಿಂದನೇ ಮಾಡೋಣ. ಏನ್ ನಾವೇನು ನಾಮಕಾರಿ ತಿಳ್ಕೊಂಡು ಏನ್ ಮಾಡ್ಬೇಕಿತ್ತು, ಇಲ್ಲಿಂದಾನೆ ಸಂಕೀರ್ತನೆ ತಾನೇ, ಅಲ್ಲಿಂದಾನೆ ತಿಳ್ಕೊಳ್ಳೋಣ. ಇನ್ನೊಂದ್ಸರಿ ಕೇಳೋಣ ಬಿಡಿ ಅಲ್ವಾ. ಯಾರಿಗ್ ಬೇಡವೋ ಏನೋ ಬೇಡ, ನನಗಂತೂ ಬೇಕು, ಅದನ್ನ ಮಾಡೋಣ. ಯಾಕೆಂದ್ರೆ ಕೇಳಿದಿರೋರು ಎಷ್ಟೋ ಜನ ಇದ್ದಾರೆ. ಅದರಿಂದ ಚೇತೋದರ್ಪಣದ ಮಗ ತುಂಬಾ ಅದ್ಭುತವಾಗಿರೋಂಥ ರಚನೆ ಇದಂತೂ. ಪರಿಣಾಮಕ್ಕಂತೂ ಏನ್ ಮಾಡಿಸಿದಂತ ಇದು ಅಂತಂದ್ರೆ ಚೈತನ್ಯ ಶಿಷ್ಟಾಷ್ಟಕ. ಅದರಿಂದ ಅದನ್ನ ಮಾಡೋಣ. ಮುಂದಿನ ನಾಳೆಯಿಂದ ಚೇತೋದರ್ಪಣ ಮಾರ್ಜನ ಒಂದೊಂದು ವರ್ಡನ್ನು ಕೂಡ 2 ದಿನ 3 ದಿನ ಆಗ್ಬೋದು. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಚೇತೋದರ್ಪಣ ಮಾರ್ಜನಮ್ಮನೆ ನಾವು ಮಾಡ್ತಾರೆ 10 ನಿಮಿಷ 15 ನಿಮಿಷಕ್ಕೆ ಟೈಮ್ಗೆ, ಅದು 2 ದಿನ 3 ದಿನ ಆಗುತ್ತೆ. ಮತ್ತೆ ತಿರ್ಗಾ ಮಹಾದಾವಾಗ ನಿಮ್ಗೆ ಕೇಳಿರೋ ಗೊತ್ತಾಗುತ್ತೆ ಅದು ಯಾವ ತರ ಆಗುತ್ತೆ ಅಂತ. ಮಹಾದಾವಾಗ್ನಿ ನಿರ್ವಾಪಣಂ ಅದೊಂದು 2 ದಿನ 3 ದಿನ ಆಗುತ್ತೆ. ಸೊ ಈ ತರ ಈ ಶ್ಲೋಕ ಮುಗಿಯಿದ್ರೆ ತಿಂಗಳಾನ್ಗಟ್ಲೆ ಆಗ್ಬೋದು, ಇಲ್ಲ ವಾರಗಟ್ಲೆ ಆಗ್ಬೋದು. ತಾಳ್ಮೆ ಇದ್ದು ನೀವು ಕೇಳ್ಬೇಕಷ್ಟೆ. ಓಕೆ, ಈ ತರ ಚೈತನ್ಯ ಅಷ್ಟು ನಾಳೆಯಿಂದ ದಿನ ಶುರು ಮಾಡೋಣ. ಎಷ್ಟಾಗುತ್ತೆ ಅಷ್ಟು ಹೋಗ್ತಾ ಇರ್ತೀವಿ. ತುಂಬಾ ಅದ್ಭುತ ರಚನೆ, ನಾವು ತಿಳ್ಕೊಳ್ಳೇಬೇಕು ನಮ್ಮ ಜೀವನದಲ್ಲಿ. ನಮ್ಮ ಕೈಲಾದಷ್ಟು ಅಟ್ಲೀಸ್ಟ್ ನಮಗೂ ಎಷ್ಟು ಗೊತ್ತಿದೆಯೋ ಅದ್ರ ಬಗ್ಗೆ ಅಷ್ಟನ್ನ ತಿಳ್ಕೊತಾ ಹೋಗೋಣ. ಓಕೆ, ನಾಳೆಯಿಂದ ಶುರು ಮಾಡೋಣ. ಈಗ ಲಾಸ್ಟ್ ಶ್ಲೋಕ ಶ್ರೀಮದ್ ಭಾಗವತಂ 23ನೇ ಶ್ಲೋಕ, ಲಾಸ್ಟ್ ಶ್ಲೋಕ, ಅಂತ್ಯ ಶ್ಲೋಕ, ಕೊನೆಯ ಶ್ಲೋಕ. ಈ ಅಧ್ಯಾಯದ ಲಾಸ್ಟ್ ಶ್ಲೋಕ. ಬ್ರೂಹಿ ಯೋಗೇಶ್ವರ ಕೃಷ್ಣೇ ಬ್ರಾಹ್ಮಣ್ಯೇ ಧರ್ಮವರ್ಮಣಿ ಸ್ವಾಂ ಕಾಶ್ಯ ಮಧುನೋಪೇತೆ ಸ್ವಾಂ ಕಾಷ್ಟ ಮಧುನೋಪೇತೆ ಧರ್ಮಂ ಕಂ ಶರಣಂ ಗತಃ. ಶ್ಲೋಕ ನಮ್ಗೆ ಕೊನೆ ಪ್ರಶ್ನೆನ ತಿಳಿಸ್ತಾರಂತ ಶ್ಲೋಕ ಇದು. ಋಷಿಮುನಿಗಳು 6 ಪ್ರಶ್ನೆ ಕೇಳಿದ್ವಿ ಅಂತವಲ್ಲ, 6 ಪ್ರಶ್ನೆಯಲ್ಲಿ ಕೊನೆ ಶ್ಲೋಕ ಹೇಳ್ತಾರಂತ ಶ್ಲೋಕ. ಅನುವಾದ: ಪರಮ ಸತ್ಯನಾದ ಎಲ್ಲಾ ಯೋಗ ಶಕ್ತಿಗಳ ಪ್ರಭುವಾದ ಶ್ರೀಕೃಷ್ಣನು ತನ್ನ ದಿವ್ಯಧಾಮಕ್ಕೆ ತೆರಳುತ್ತಿರುವುದರಿಂದ ಈಗ ಧರ್ಮ ತತ್ವಗಳು ಯಾರನ್ನು ಆಶ್ರಯಿಸಿವೆ ಎಂಬುದನ್ನು ದಯವಿಟ್ಟು ತಿಳಿಸುವಂತವರಾಗಿ. ಸೊ ಲಾಸ್ಟ್ ಏನು ಋಷಿಮುನಿಗಳು ಕೇಳ್ತಾ ಇರೋದ್ರಿಂದ ಪರಮ ಸತ್ಯನಾದ ಎಲ್ಲಾ ಯೋಗ ಶಕ್ತಿಗಳ ಪ್ರಭುವಾದ. ಸೊ ಪರಮ ಸತ್ಯ ಯಾರು? ಶ್ರೀಕೃಷ್ಣ ಪರಮ ಸತ್ಯ ಆಗಿರೋಂಥವನು. ಅವನು ಎಲ್ಲಾ ಯೋಗ ಶಕ್ತಿಗಳನ್ನು ಪ್ರಭು. ಭಗವಂತ ಏನೋ ಎಲ್ಲಾ ಯೋಗ ಶಕ್ತಿಗಳು, ಅಷ್ಟಯೋಗ ಇರ್ಬೋದು, ನಾವೇನೇನು ಹೇಳ್ತೀವಿ ಎಲ್ಲಾ ಯೋಗ ಶಕ್ತಿ, ಅಷ್ಟಾಂಗ ಯೋಗ ಇರ್ಬೋದು, ನಾವೇನೇನು ಇದು ಹೇಳ್ತೀವಲ್ಲ ಎಲ್ಲಾ ತರ ಯೋಗ ಶಕ್ತಿಗಳು ಕೂಡ ಭಗವಂತನಲ್ಲಿ ಪೂರ್ಣ ಪ್ರಮಾಣದಲ್ಲಿ ಇದೆ. ಯೋಗೇಶ್ವರ, ಅದಕ್ಕೆ ಅವನು ಹೇಳ್ತಾನೆ ಯೋಗೇಶ್ವರ. ಕೃಷ್ಣಗಿನ ಯೋಗೇಶ್ವರ, ಪ್ರಭು, ಅವನು ಎಲ್ಲಾ ಯೋಗ ಶಕ್ತಿಗಳ ಪ್ರಭು ಆಗಿದ್ದಾನೆ.
ಸೊ ಅವನು ಶ್ರೀಕೃಷ್ಣ ತನ್ನ ದಿವ್ಯ ಧಾಮಕ್ಕೆ, ಭಗವಂತ ಏನಾಗಿದೆ ತನ್ನ ದಿವ್ಯ ಧಾಮಕ್ಕೆ ಈಗ ಹೊಟ್ಟೋಗಿದ್ದಾನೆ. ಸೊ ಈಗ ಇದು ನಡೆಯಕ್ ಮುಂಚೆ ಆಲ್ರೆಡಿ ಕೃಷ್ಣ ತನ್ನ ಧಾಮಕ್ಕೆ ಹೋಗಿದ್ದಾರೆ. ತ್ರೇತ ದ್ವಾಪರ ಯುಗದ ಎಂಡಲ್ಲೇ ಹೋಗಿದ್ದಾರೆ. ಇದು ಕಲಿಯುಗದ ಪ್ರಾರಂಭದಲ್ಲಿ ಹೇಳ್ತಾ ಇರೋದು. ದಿವ್ಯಧಾಮಕ್ಕೆ ತಿಳಿದಿರುವುದರಿಂದ ಈಗ ಧರ್ಮ ತತ್ವಗಳು ಯಾರನ್ನು ಆಶ್ರಯಿಸಿವೆ? ಧರ್ಮ ತತ್ವಗಳು ಯಾರನ್ನಾರ ಒಬ್ಬರನ್ನ ಆಶ್ರಯ ಮಾಡ್ಲೇಬೇಕು. ಈ ಧರ್ಮ ತತ್ವ, ಈ ಧರ್ಮಕ್ಕೂ ಕೂಡ ಒಬ್ಬ ವ್ಯಕ್ತಿ ಬೇಕು, ಅದನ್ನ ನೋಡ್ಕೊಳ್ಳಂತ ವ್ಯಕ್ತಿ. ಸೊ ಈ ಕೃಷ್ಣ ಇದ್ದ, ಸೊ ಧರ್ಮ ತತ್ವಗಳನ್ನ ಅವನ ಒಂದು ಗೈಡೆನ್ಸ್ ಅಲ್ಲಿ, ಅವನ ಒಂದು ನೇತೃತ್ವದಲ್ಲಿ ಧರ್ಮ ತತ್ವಗಳು ನಡೀತಾ ಇದ್ವು ಅನ್ಕೊಂಡ್ರೆ. ಸೊ ಇವಾಗ ಕೃಷ್ಣ ಇಲ್ಲ, ಈ ಧರ್ಮ ತತ್ವಗಳಿಗೆ ಆಧಾರ ಏನು? ಧರ್ಮ ತತ್ವಗಳು ಕೂಡ ಯಾವ್ದಾರ ಒಂದು ಆಧಾರದ ಮೇಲೆ ಇರಲೇಬೇಕು. ಯಾರದ ಕೈ ಕೆಳಗಡೆನೆ ಅವ್ರು ಕೆಲಸ ಮಾಡಬೇಕು. ಸೊ ಅಂದ್ರೆ ಈಗ ಕೃಷ್ಣ ಇಲ್ಲ, ಈ ಧರ್ಮ ತತ್ವಗಳಿಗೆ ಆಧಾರ ಯಾರು, ಆಶ್ರಯ ಯಾರು ತಯಾರಾಗಿದ್ದಾರೆ? ಇದು ಮೂಲಭೂತವಾಗಿರುವಂತ ಪ್ರಶ್ನೆ. ಯಾರ್ದು? ಋಷಿಮುನಿಗಳದು 6ನೇ ಪ್ರಶ್ನೆ ಇದು. ಧರ್ಮ ತತ್ವಗಳು ಯಾರನ್ನ ಆಶ್ರಯ ಮಾಡಿದವೆ ಇದನ್ನು ದಯವಿಟ್ಟು ತಿಳಿಸುವಂತರಾಗಿ ನಮ್ಗೆ ಇದನ್ನ ತಿಳಿಸ್ಕೊಡಿ. ಧರ್ಮ ತತ್ವಗಳು ಯಾರ ಆಶ್ರಯದಲ್ಲಿದೆ? ಸೊ ಅಂದ್ರೆ ಅರ್ಥ ಏನು? ಇವ್ರು ಇವಾಗ ಶ್ರೀಮದ್ ಭಾಗವತಂ ಬಗ್ಗೆ ಕೇಳ್ಬೇಕು, ಶ್ರೀಮದ್ ಭಾಗವತಂನ ತರ್ಬೇಕೀಗ. ಸೊ ಋಷಿಮುನಿಗಳು ಗೊತ್ತಿಲ್ಲ ಅಂತಲ್ಲ, ಇದನ್ನ ಲೋಕಕ್ಕೆ ತಿಳಿಸ್ಬೇಕು. ಇವ್ರು ಋಷಿಮುನಿಗಳು ಲೋಕಕ್ಕೆ ಇದನ್ನ ಪ್ರಚಾರ ಮಾಡ್ಬೇಕು. ಸೊ ಶ್ರೀಮದ್ ಭಾಗವತಂ ಏನಿದೆ ಇನ್ನೂ ಸರಿಯಾಗಿ ಕಲಿಯುಗದಲ್ಲಿ ಇನ್ನೂ ಹೇಳಲ್ಪಟ್ಟಿಲ್ಲ. ಹಿಂದೆ ದ್ವಾಪರ ಯುಗದಲ್ಲಿ ಆಯ್ತು, ನಾವೇನ್ ನೋಡಿದ್ವಿ, ಇದು ಶ್ರೀಮದ್ ಭಾಗವತಂ ಎಲ್ಲೆಲ್ಲಿ ಹೇಳಲ್ಪಡ್ತು ಅಂತ ಅದನ್ನು ಕೂಡ ಚರ್ಚೆ ಮಾಡಿದ್ವಲ್ವಾ. ಸೊ ಇಲ್ಲಿ ಕಲಿಯುಗದಲ್ಲಿ ಇನ್ನೂ ಕೂಡ ಒಂದೇ ಕಡೆ ಆಗಿರೋದು ಯಾವುದು? ಇವು ನೇಮಿಸಿ ಇದರಲ್ಲಿ ಬಂದು ಪರೀಕ್ಷಿತ್ ಮಹಾರಾಜ್ಗೆ ಹೇಳಿದಂತ, ಸುಖದೇವ್ ಗೋಸ್ವಾಮಿ ಹೇಳಿದಂತ ಒಂದೇ ಕಡೆ ಆಗಿರೋದು ಕಲಿಯುಗದ ಪ್ರಾರಂಭ. ಸೊ ಇವಾಗ ಮತ್ತೆ ತಿರ್ಗಾ ಅದಾಗಿದ್ದು ಕೆಲವೇ ವರ್ಷಗಳಲ್ಲಿ ಮತ್ತೆ ತಿರ್ಗಾ ಇದು ನಡೀತಾ ಇದೆ, ಈ ಸಮಾವೇಶ ನಡೀತಾ ಇದೆ. ಇಲ್ಲಿ ಇವಾಗ ಇವರು ಕೇಳ್ತಾ ಇದ್ರೆ ಧರ್ಮ ತತ್ವಗಳು ಯಾರನ್ನ ಆಶ್ರಯಿಸಿದೆ? ಅದೇ ಮತ್ತೆ ತಿರ್ಗಾ ಲೋಕಕ್ಕೋಸ್ಕರ ಇದನ್ನ ಹೇಳಲ್ಪಡಬೇಕಾಗಿದೆ. ಅದಕ್ಕೋಸ್ಕರ ಈ ಪ್ರಶ್ನೆನ ಕೇಳ್ತಾ ಇದ್ದಾರೆ. ದಯವಿಟ್ಟು ಅದನ್ನ ತಿಳಿಸಿ ಅಂತ. ಇಲ್ಲಿಗೆ ಕೃಷ್ಣ ಪರಮ ಸತ್ಯ ಆಗಿರೋನು, ಯೋಗಿಗಳ ಪ್ರಭು, ಯೋಗ ಶಕ್ತಿಗಳ ಪ್ರಭು ಆಗಿರೋನು ಶ್ರೀಕೃಷ್ಣ. ಮತ್ತೆ ಅವನು ಧರ್ಮ ತತ್ವಗಳಿಗೆ ಆಶ್ರಯ ಇದ್ದವನು. ಸೊ ಇವಾಗ ಇದೇ ಧರ್ಮ ತತ್ವಗಳು ಯಾರನ್ನ ಆಶ್ರಯ ಮಾಡಿದೆ ಅದು ಈ ಶ್ಲೋಕದಲ್ಲಿ ಬರುವಂತ ವಿಷಯಗಳು. ಸೊ ಭಾವಾರ್ಥದಲ್ಲಿ ಪ್ರಭುಪಾದ 4-5 ಲೈನ್ ಬರ್ದಿದ್ದಾರೆ ಅಷ್ಟೇ. ಭಾವಾರ್ಥನ ಅವಶ್ಯಕವಾಗಿ ಧರ್ಮವು ದೇವತಂ ಪುರುಷನೇ ನಿರೂಪಿಸಿದ ನಿಯಮಗಳಾಗಿವೆ. ಧರ್ಮಂತು ಸಾಕ್ಷಾತ್ ಭಗವತ್ ಪ್ರಣೀತಂ. ಇದನ್ನ ನಾವು ಅವಾಗ ಕೇಳ್ತೀವಿ. ಧರ್ಮ ಯಾರದು ಆಶ್ರಯದಲ್ಲಿದೆ? ಭಗವಂತನೇ ಧರ್ಮನ ಮಾಡಿದ್ರು. ಧರ್ಮನ ಭಗವಂತ ಮಾಡಿದ್ರು. ಸೊ ಅದರಲ್ಲಿ ಯಾವಾಗ ಈ ಧರ್ಮ ತತ್ವಗಳ ಪೂರ್ಣ ದುರುಪಯೋಗ ಆಗುತ್ತೋ, ಪೂರ್ಣ ಪ್ರಮಾಣದಲ್ಲಿ ಧರ್ಮ ತತ್ವಗಳು ನಾಶ ಆಗ್ತಾ ಇದೆಯೋ, ಆ ಧರ್ಮ ತತ್ವಗಳು ಪೂರ್ಣ ಪ್ರಮಾಣದಲ್ಲಿ ಯಾವಾಗ ನಾಶ ಆಗ್ತಾ ಇದೆ, ಇನ್ನು ಧರ್ಮ ಉಳಿಯೋದೇ ಇಲ್ಲ ಅನ್ನೋ ಮಟ್ಟಕ್ಕೆ ಬಂದಾಗ ಅದನ್ನ ಧರ್ಮ ಸ್ಥಾಪನೆಗೋಸ್ಕರ ಸ್ವಯಂ ಭಗವಂತನೇ ಬರ್ತಾನೆ. ಕೇಳಿದೀವಿ ನಾವು, ಯದಾ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ಗ್ಲಾನಿ ಯಾವಾಗ ಧರ್ಮಕ್ಕೆ ಗ್ಲಾನಿ ಬರುತ್ತೋ, ಆಪತ್ ಬರುತ್ತೋ, ಅವಾಗ ಸ್ವಯಂ ನಾವೇ ಬರ್ತೀನಿ ಅಂತ ಭಗವಂತ ಹೇಳ್ತಾನೆ. ಸೊ ಇದು ಭಗವಂತನ ಕರ್ತವ್ಯ ಕೂಡ. ಭಗವಂತ ಒಂದು ನಿಯಮನ ಮಾಡಿದ್ದಾನೆ ಅಂತಂದ್ರೆ ಅದನ್ನ ಪಾಲನೆ ಮಾಡಬೇಕು. ಅದನ್ನ ಮತ್ತೆ ಅದನ್ನ ಇದ್ ಮಾಡ್ತಾ ಪಾಲನೆ ಮಾಡಿ ಅದನ್ನ ಮತ್ತೆ ಸ್ಥಾಪನೆ ಮಾಡ್ಬೇಕಾಗಿರೋದು ಭಗವಂತ. ಯಾರನ್ನ ಮಾಡಿದಾರೋ ಅವ್ರದೇ ಕೆಲಸ. ಸೊ ಭಗವಂತ ಧರ್ಮನ ಮಾಡಿದ್ದಾನೆ ಅಂತಂದ್ಮೇಲೆ ಅದನ್ನ ಸರಿಯಾಗಿ ನಡ್ಸ್ಕೊಂಡು ಹೋಗೋದು, ಸರಿಯಾಗಿ ಇದೆಯಾ ಅಂತ ನೋಡೋದು ಅವನದೇ ಕೆಲಸ. ಇಲ್ಲಿ ಯಾವಾಗ ಧರ್ಮ ನಷ್ಟ ಆಗುತ್ತೆ ಬರ್ತಾನೆ. ಈಗ ನಾವು ಕೇಳ್ಬೋದು, ಈ ಕಲಿಯುಗದಲ್ಲಿ ತುಂಬಾ ಧರ್ಮ ನಾಶ ಆಗ್ಬಿಟ್ಟಿದೆ, ಈಗ ಯಾಕೆ ಬರ್ತಾ ಇಲ್ಲ ಅಂತ. ಅರೆ ಯಾಕೆ ಬಂದಿಲ್ಲ? ಬಂದಿದ್ದಾನೆ ಈಗ್ಲೂ. ನಾಮೂನ್ ಮುಖಾಂತರ ಇಲ್ವಾ? ಧರ್ಮ ಹಂಗೂನು ಕೂಡ ಧರ್ಮ ಎಲ್ಲಿ ಅಂತ ಧರ್ಮ ಇದೆ ನಮ್ಮಲ್ಲಿ ಇದೆ. ಸ್ವಲ್ಪ ಆ ಕಡೆ ಈ ಕಡೆ ಮಾಂಸಾಹಾರಿಗಳಂತೆ ಅವ್ರು ಇವ್ರು ಇರ್ಬೋದು, ಇಲ್ಲ ಅಂತಲ್ಲ. ಇಷ್ಟಕ್ಕೆಲ್ಲ ಧರ್ಮ ನಾಶ ಆಯ್ತು ಅಂತ ಭಗವಂತ ಖುದ್ದಾಗಿ ಬರಲ್ಲ. ಯಾವಾಗ ಇದು ಆಗದೇ ಇಲ್ಲ, ನೀನು ಎಂಡಾಗೋಯ್ತು ಅನ್ನೋ ಭಾವನೆ ಇದ್ದಾಗ ಅಂತ ಟೈಮಲ್ಲಿ ಮಾತ್ರ ಕೃಷ್ಣ ಬರೋದು. ಅದು ಅಲ್ದಿರೋ ಧರ್ಮಶಾಸ್ತ್ರದಲ್ಲಿ ಮೆನ್ಷನ್ ಆಗಿರ್ಬೇಕು ಕೃಷ್ಣ ಬರೋಂಥ ಟೈಮ್, ಅಂತ ಟೈಮ್ಗೆ ಬರೋದು. ಓಕೆ, ಭಗವಂತನಿಗೆ ಯಾವ್ದು ರೂಲ್ಸ್ ಇಲ್ಲ, ಬೇಕಾದ್ರೆ ಮಧ್ಯಾಹ್ನ ಬರ್ಬೋದು. ಈಗ ನರಸಿಂಹದೇವದು ಇರ್ಲಿಲ್ಲ,
ಶಾಸ್ತ್ರದಲ್ಲಿ ಇರ್ಲಿಲ್ಲ, ನರಸಿಂಹದೇವ್ ಬರೋದು ಶಾಸ್ತ್ರದಲ್ಲಿ ಇರ್ಲಿಲ್ಲ. ಸೊ ಆ ಥರನೂ ಆಗ್ಬೋದು, ಭಕ್ತರಿಗೋಸ್ಕರ ಮಧ್ಯನೂ ಕೂಡ ಭಗವಂತ ಬರ್ಬೋದು, ಇಲ್ಲ ಅಂತಲ್ಲ. ಆದ್ರೆ ನಿಯಮ ಇರೋದು ಯಾವ ತರ, ಶಾಸ್ತ್ರದಲ್ಲಿ ಮೆನ್ಷನ್ ಇರ್ಬೇಕು, ಭಗವಂತ ಬರ್ತಾನೆ, ಹಿಂಗ್ ಲೀಲೆ ಮಾಡ್ತಾನೆ, ಈ ತರ ಮಾಡ್ತಾನೆ ಅನ್ನೋದು ನಿಯಮ ಇರುತ್ತೆ. ಸೊ ಅಲ್ಲಿವರೆಗೂ ಕೂಡ ಕೆಲವೊಂದು ಭಗವಂತನೇ ಬೇರೆ ಬೇರೆ ವಿಚಾರಗಳಿದೆ, ಬೇರೆ ಬೇರೆ ತನ್ನ ಭಕ್ತರಿಂದ ಬೇರೆ ಬೇರೆ ಒಂದು ಈ ತರ ನಾಮದ ಬಲದಿಂದ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಅದು ಸರಿ ಹೋಗೋ ತರ ಮಾಡ್ತಾ ಇರ್ತಾನೆ. ಈಗ ನೋಡಿ, ಪ್ರಭುಪಾದ ಬಂದ್ರು, ಸ್ವಲ್ಪ ಅದನ್ನ ರಿಪೇರಿ ಮಾಡಿದ್ರು ಆಗಿರೋದನ್ನ, ಮತ್ತೆ ತಿರುಗಿ ಸ್ವಲ್ಪ ಅಧ್ವಾನ ಆದಾಗ ಇನ್ನೊಬ್ರು ಬರ್ತಾರೆ, ಇನ್ನೊಬ್ರು ಅದನ್ನ ಸ್ವಲ್ಪ ಸರಿ ಮಾಡ್ತಾ ಇರ್ತಾರೆ. ಭಗವಂತ ಖುದ್ದಾಗಿ ಬರ್ಲಿಲ್ಲ ಅಂದ್ರೂ ಕೂಡ ತನ್ನ ಶಕ್ತಿಯಾವೇಶ ತನ್ನ ಶಕ್ತಿನ ತುಂಬಿ ಒಬ್ಬರನ್ನ ಕಳಿಸ್ಬೋದು. ಈ ಪ್ರಭುಪಾದ್ ನಾವ್ ಹೇಳ್ತಾ ಇದೀವಿ, ನಾವು ಭಗವಂತನ ಪ್ರಭುಪಾದ್ನ ಒಪ್ಕೋತಾ ಇದೀವಿ, ಶಕ್ತಿ ಅವಶ್ಯ ಅವತಾರ ಅಂತ. ಯಾಕೆ? ಅದ್ಭುತವಾಗಿರಂತ ಲೀಲೆ ಇದು, ಅದ್ಭುತವಾಗಿರಂತ ಪ್ರಚಾರ ಕಾರ್ಯ. ಯಾವ ಈವನ್ ನಮ್ಮ ದೃಷ್ಟಿಲಿ ನಾವು ಹೆಮ್ಮೆಯಿಂದ ಹೇಳ್ಕೋಬೇಕಾಗಿದ್ದಾರೆ ಪ್ರಭುಪಾದ್ ಬಗ್ಗೆ. ಇವನ್ ಚೈತನ್ಯ ಮಹಾಪ್ರಭು ಕಾಲದಲ್ಲಿ ಇಷ್ಟು ಜನ ಭಕ್ತರಾಗ್ಲಿಲ್ಲ. ಸ್ವಯಂ ಚೈತನ್ಯ ಮಹಾಪ್ರಭು ಬಂದಾಗ್ಲೂ ಕೂಡ, ಹರಿನಾಮ ಸಂಕೀರ್ತನೆ ಶುರು ಮಾಡಿದಾಗ್ಲೂ ಕೂಡ ಇಷ್ಟು ಜನ ಭಕ್ತರಾಗಿರ್ಲಿಲ್ಲ. ಆದ್ರೂ ಇಲ್ಲ ಅಂತಲ್ಲ, ಆದ್ರೆ ಇಷ್ಟೊಂದು ಅದ್ಭುತವಾಗಿರುವಂತ ಇದು ಆಗ್ಲಿಲ್ಲ. ಇದು ಭಗವಂತನ ಕೃಪೆನೆ, ಚೈತನ್ಯ ಮಹಾಪ್ರಭು ಫೌಂಡೇಶನ್ ಹಾಕಿದ್ದಕ್ಕೇನೆ ಇವತ್ತು ಆಗಿರೋದು, ಇಲ್ಲ ಅಂತಲ್ಲ. ಆದ್ರೂ ಕೂಡ ನಾವು ಇದನ್ನ ಗರ್ವದಿಂದ ಬೇಕಾದ್ರೆ ಹೇಳ್ಕೊಬೋದು, ಪ್ರಭುಪಾದ್ ಬಂದಂತ. ಸೊ ಅಂದ್ರೆ ಅರ್ಥ ಏನು? ಭಗವಂತಂದು ಶಕ್ತಿ ಇಲ್ದಿರ ಪ್ರಭುಪಾದ್ ಇಷ್ಟು ಕೆಲಸ ಮಾಡಕ್ಕಾಗತ್ತಾ? ಸೊ ಭಗವಂತಂದು ಶಕ್ತಿ ಅವತಾರ ಅಂದ್ರೆ ಇದೇನೆ, ಭಗವಂತಂದು ಯಾವುದೋ ಒಂದು ಪರ್ಟಿಕ್ಯುಲರ್ ಶಕ್ತಿನ ತಂದ್ಬಿಟ್ಟು ಅವರು ಇದ್ ಮಾಡೋದು, ಪ್ರಚಾರ ಮಾಡೋದು. ಇದನ್ನ ಶಕ್ತ್ಯಾವಶ್ಯ ಅವತಾರ ಅಂತೀವಿ. ಸೊ ಶಕ್ತ್ಯಾವಶ್ಯ ಅವತಾರದಲ್ಲಿ ಭಗವಂತಂದು ಎಷ್ಟೋ ಅವತಾರಗಳು ವರ್ಷ, ಇವರು ಪೃಥು ಮಹಾರಾಜ್ ಬರ್ತಾರೆ, ಮತ್ತೆ ಇವ್ರು ಬರ್ತಾರೆ, ನಾರದ ಮುನಿ ಬರ್ತಾರೆ, ಇವರೆಲ್ಲ ಭಗವಂತಂದು ಶಕ್ತಿ ಒಂದೊಂದು ಬೇರೆ ಬೇರೆ ರೂಪದ ಶಕ್ತಿ ತಗೊಂಡ್ಬಂದು ಕಾರ್ಯ ಮಾಡ್ತಾರೆ. ಅದೇ ತರ ಪ್ರಭುಪಾದ್ನ ಹೇಳ್ತೀವಿ. ಸೊ ಇದನ್ನ ನಾವು ನೋಡ್ಬೋದು. ಸೊ ಭಗವಂತ ಖುದ್ದಾಗಿ ಭಗವಂತನೇ ಬರ್ಬೇಕು ಅಂತ ಇಲ್ಲ ಅಂತ ಟೈಮಲ್ಲಿ, ಅವನ ಭಕ್ತರಿಂದನೂ ಕೂಡ ಅದನ್ನ ಮಾಡಿಸ್ಬೋದು. ಯಾವಾಗ ಆಗದ್ದೇ ಇಲ್ಲ, ಇಲ್ಲಿಗೆ ಬರ್ಲೇಬೇಕು, ಶಾಸ್ತ್ರದಲ್ಲಿ ಮೆನ್ಷನ್ ಇದೆ, ಅವಾಗ ಬೇಕಾರೆ ಬರ್ತಾನೆ, ಭಗವಂತ ಬರ್ಬೋದು. ಧರ್ಮ ಸ್ಥಾಪನೆಗಂತೂ ಭಗವಂತ ಯಾವ್ದಾರ ಒಂದು ವ್ಯವಸ್ಥೆ ಮಾಡೇ ಮಾಡ್ತಾನೆ. ನಾವ್ ಅನ್ಕೊಂಡ್ಬಿಡ್ತೀವಿ, ಈಗ ಧರ್ಮ ನಡೀತಾ ಇದೆ, ಈಗ ಧರ್ಮ ಎಲ್ಲ ನಾಶ ಆಗ್ತಾ ಇದೆ, ಭಗವಂತ ಬರಲೇ ಇಲ್ವಲ್ಲ ಅಂತ. ಆಕ್ಚುಲಿ ಬಂದಿರ್ತಾನೆ. ಇವಾಗ ನಾವು ಧರ್ಮ ನಾಶ ಆಗ್ತಾ ಇರೋದಕ್ಕೆ ಹರಿನಾಮ ಸಂಕೀರ್ತನೆ ಇಲ್ವಾ? ಭಗವಂತಂದು ಇನ್ನೊಂದು ರೂಪ ಇದು, ಹರಿನಾಮ ಸಂಕೀರ್ತನೆ ಏನು ಹೇಳ್ತಾ ಇದೀವಿ, ಇನ್ನೊಂದು ರೂಪ ಇದು. ಯಾಕೆ ನಾವು ಇಲ್ಲ ಅಂತ ಹೇಳ್ಕೊಳಕ್ಕಾಗತ್ತೆ? ಭಗವಂತಂದು ನೋಡಿ, ಈಗ ಮನೆಯಲ್ಲೂ ಕೂಡ ಈಗ ಭಗವಂತಂದು ಕೃಷ್ಣ ರೂಪ ನೋಡಿ, ಸುನಿಲ್ ಮನೆ ಹಿಂದಗಡೆ ಯಾವ ತರ ಭಗವಂತ ಇದ್ದಾರೆ ಹಿಂದಗಡೆ, ನೋಡ್ತಾ ಇದೀವಿ ನಾವು. ಸೊ ಇದು ಕೂಡ ಇದಿರದೆ ಅಲ್ವಾ ನಾವು. ಸೊ ಅಂದ್ರೆ ಪ್ರತಿ ಮನೆಗೂ ಇವತ್ತು ಹೋಗಿದ್ದಾನೆ ಅಂತಂದ್ರೆ ಇದು ಒಂದು ಕ್ರಾಂತಿ, ಇದೊಂದು ಭಗವಂತಂದು ವಿಶೇಷವಾಗಿರುವಂತ ಕ್ರಾಂತಿ ಇದು. ಅದು ಎಸ್ಪೆಷಲಿ ಚೈತನ್ಯ ಮಹಾಪ್ರಭು ಬಂದಿರುವಂತ ಅದ್ಭುತವಾಗಿರುವಂತ ಒಂದು ಕ್ರಿಯೆ ನಡೀತಾ ಇರೋದು ನಮ್ಮಲ್ಲಿ. ಪ್ರತಿ ಒಂದು ಹೃದಯದಲ್ಲೂ ಕೂಡ ಚಳುವಳಿ ಆಗಿದೆ. ಏನ್ ಹರಿನಾಮ ಸಂಕೀರ್ತನೆ ಕೇಳ್ತಿದ್ರೆ ಪ್ರತಿಯೊಬ್ಬರು ಹೃದಯದಲ್ಲೂ ಕೂಡ ಇದು ನಾಟ್ಕೋತಾ ಇದೆ. ಮುಂದೊಂದು ದಿನ ಅವರು ಗ್ಯಾರಂಟಿ ಭಕ್ತರಾಗೋ ಒಂದು ಚಾನ್ಸ್ ಇದ್ದೇ ಇರುತ್ತೆ. ಈ ಸುವರ್ಣ, ಅದಕ್ಕೆ ಇದನ್ನ ಸುವರ್ಣ ಯುಗ, 10,000 ವರ್ಷ ಸುವರ್ಣ ಯುಗ ಅಂತ ಪ್ರಭುಪಾದ ಹೇಳಿದ್ದಾರೆ, ಚೈತನ್ಯ ಮಹಾಪ್ರಭು ಹೇಳಿದ್ದಾರೆ. ಸೊ ಈ ಮೂವ್ಮೆಂಟ್ ಏನಿದೆ, ಒಬ್ರಲ್ಲ ಒಬ್ರು ಬಂದು ಇದನ್ನ ನಡ್ಸ್ಕೊಂಡು ಹೋಗ್ತಾರೆ, ಗ್ಯಾರಂಟಿ ಅಳಿಸೋಗಲ್ಲ ಅಂತ. ಯಾಕಂದ್ರೆ ಚೈತನ್ಯ ಮಹಾಪ್ರಭು ಹೇಳಿದ್ದಾರೆ, ನಗರ ಗ್ರಾಮಾದಿ ಇಲ್ಲೂ ಕೂಡ ನನ್ನ ನಾಮ ಕೇಳುತ್ತೆ ಅಂತ. ಸೊ ಇದು ನೋಡ್ತಾ ಇದೀವಿ, ಇವಾಗ ನಗರ ಗ್ರಾಮದಲ್ಲಿ ಅವ್ರ ಭಕ್ತರೆಲ್ಲ ಸ್ವಲ್ಪ ಪ್ರಚಾರ ಮಾಡ್ತಾ ಇದ್ದಾರೆ. ಸೊ ಇನ್ನ ಮಾಡ್ಬೇಕು. ಸೊ ಆಗತ್ತೆ, ಮುಂದೆ ಆಗತ್ತೆ, ಆಗಲ್ಲ ಅಂತಿಲ್ಲ, ಹಾಗೆ ಯಾಕಂದ್ರೆ ಚೈತನ್ಯ ಮಹಾಪ್ರಭುದು ಸುಳ್ಳಾಗಕ್ಕೆ ಚಾನ್ಸೇ ಇಲ್ಲ, ಹಾಗೆ ಆಗತ್ತೆ. ಈ ಮೂಮೆಂಟ್ ಅಲ್ಲಿ ಯಾರು ಸೇರ್ಕೋತಾ ಇದ್ದಾರೋ ಹರಿನಾಮಕ್ಕೆ, ಇವರೆಲ್ಲರೂ ಭಗವಂತನ ಧಾಮ ಗ್ಯಾರಂಟಿ. ಇದೊಂದು ರೀತಿ ಏನು, ಸುನಾಮಿ ಇದ್ದಂಗೆ. ಸುನಾಮಿ ಗೊತ್ತಲ್ಲ, ಸುನಾಮಿ ಬಂದ್ರೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಏನು ನೋಡಲ್ಲ, ಅದು ಹೆಂಗಾದ್ರೆ ಹಂಗಿದ್ರೆ ಎಲ್ಲ ಏನೇನು ಅದಕ್ಕೆ ಸಿಕ್ಕುತ್ತೆ ಎಲ್ಲಾನು ಬರುತ್ತೆ, ಅದು ಸಮುದ್ರದೊಳಗಡೆ ತಗೊಂಡೋಗ್ಬಿಡುತ್ತೆ, ನೀರಲ್ಲಿ ಕೊಚ್ಚಾಗುತ್ತೆ. ಅದೇ ತರ ಇದು ನಮ್ದೇನು ಹರಿನಾಮದ ಸುನಾಮಿ ಇದು. ಯಾರ್ಯಾರು ಇದಕ್ಕೆ ಅಲೆಗೆ ಸಿಗಾಕೋತಾ ಇದ್ದಾರೋ, ಯಾರ್ಯಾರು ಹರಿನಾಮ ಕೇಳ್ತಾ ಇದ್ದಾರೋ ಎಲ್ಲಾರು ಕೂಡ ದಡ ಸೇರ್ತಾ ಇದ್ದಾರೆ, ಎಲ್ಲಾರು ಭಗವಂತ ನಾಮ ಸೇರ್ತಾ ಇದಾರೆ. ಒಂದಲ್ಲ ಒಂದ್ ರೀತಿ ಗ್ಯಾರಂಟಿ ದಡ ಸೇರೋವ್ರೆ ಇವರು. ಚೈತನ್ಯ ಮಹಾಪ್ರಭು ಹೇಳಿದ್ದಾರೆ, ಆ ಮೂಮೆಂಟ್ ಈ ತರನೇ ಇದೆ. ಯಾಕೆಂದ್ರೆ ಭಗವಂತ ನಾಮದ ನೋಡಿ, ಭಗವಂತ ವಿಶೇಷ ಕೃಪೆ ಕೊಟ್ಟಿದ್ದಾನೆ ಈ ಒಂದು ಈ ಯುಗದಲ್ಲಿ 10,000 ವರ್ಷಕ್ಕೆ ವಿಶೇಷ ಕೃಪೆ ಕೊಟ್ಟರು. ನೋಡಿ, 4,32,000 ವರ್ಷದಲ್ಲಿ 10,000 ವರ್ಷ ಏನ್ ಲೆಕ್ಕ?
ಯಾಕೆ ಇಷ್ಟೊಂದು ಟೈಮ್ ಕೊಟ್ಬಿಟ್ರು ಭಗವಂತ, ಇಷ್ಟೊಂದು ದೊಡ್ಡ ಟೈಮ್ ಕೊಟ್ಬಿಟ್ರು ಅಂತ? ಭಗವಂತಂದು ವಿಶೇಷವಾಗಿರೋಂಥ ಅವತಾರ ಯಾವುದು? ಚೈತನ್ಯ ಮಹಾಪ್ರಭು. ಈ ಒಂದು ಕೃಷ್ಣನೂ ಅಲ್ಲ, ಕರುಣಾವತಾರ ಏನ್ ಹೇಳ್ತಾ ಇದೀವಿ? ಮಹಾವದನ್ಯಾಯ. ಚೈತನ್ಯ ಮಹಾಪ್ರಭು ಏನ್ ಹೇಳ್ತಾರೆ? ಮಹಾವದನ್ಯಾಯ. ಈ ಮಹಾವದನ್ಯಾಯಕ್ಕೆ ಒಂದು ಹೆಸರಿಗೆ, ಈ ಹೆಸರಿಗಾದ್ರೂ ಬೇಡವಾ ಭಗವಂತ ಏನ್ ಮಾಡ್ದ ಅಂತ? ಆ ಹೆಸರಿಗಾದ್ರೂ ಬೆಲೆ ಬೇಡವಾ? ಸೊ ಅದಕ್ಕೆ ಈ 10,000 ವರ್ಷ ಏನದ? ಫ್ರೀ ಫ್ರೀ. ಯಾರೇ ಆಗಿರೋ, ಇದು ಯಾರು ಇದಾರೆ ಪಾಪಿಗಳು, ಅನ್ಯಾಯವಂತರು, ದುಷ್ಟರು, ಏನು ನೋಡ್ತಾ ಇಲ್ಲ, ಅಟ್ಲೀಸ್ಟ್ ಇದಕ್ಕೆ ಯಾರು ಅಟೆಂಡ್ ಆಗ್ತಾ ಇದ್ದಾರೋ ಗ್ಯಾರಂಟಿ ಅವರು ಪಾಸ್ ಅಂತ. ಅವ್ರು ಓದೋದು ಬರೆಯೋದು ಬೇಡ, ಬರೀ ಅಟೆಂಡ್ ಆದ್ರೆ ಸಾಕು ಕ್ಲಾಸ್ಗೆ, ಅಂತವ್ರು ಕೂಡ ಭಗವಂತನ ಧಾಮ ಅಂತ. ಸೊ ಇದನ್ನ ಫ್ರೀ ಮೂಮೆಂಟ್. ಏನ್ ಮಾಡಕ್ಕಾಗಲ್ಲ, ಒಂದೊಂದು ಟೈಮಲ್ಲಿ ಹಂಗೆ ಕೊಡ್ತಾನೆ ಭಗವಂತ. ಈಗ ಆಫರ್ ಬಂದಂಗೆ ಬೇರೆ ಬೇರೆ ಅಂಗಡಿಗಳಲ್ಲಿ ನೋಡಲ್ವಾ ನಾವು? ಅದೇ ತರ ಈ ಮೂಮೆಂಟ್ ಆ ತರ ಇದೆ. ಸೊ ಅರೆ ಯಾಕೆ ಸ್ವಾಮಿ, ನಾವು ಸರಿ ಜನ್ಮದಲ್ಲಿ ಹುಟ್ಟಿದ್ವಿ, ನಮ್ಗೆ ಆವಾಗ ಇರ್ಲಿಲ್ಲ, ಇವಾಗ ನೀನು ಇದೆಯಲ್ಲ, ಇವಾಗ ಯಾಕೆ ಹೊಟ್ಟೆ ಕಿಚ್ಚು ಪಡ್ತಿದ್ಯಾ? ಎಷ್ಟೋ ಜನಕ್ಕೆ ನನ್ನ ಹತ್ರ ಕಾಸಿದಾಗ ಆಫರ್ ಬರ್ಲಿಲ್ಲ ಅಂತ ಹೊಟ್ಟೆ ಕಿಚ್ಚು, ಗೊತ್ತಾ? ಇವಾಗ ಅಂಗಡಿಲಿ ಇವಾಗ ಆಫರ್ ಬಿಟ್ಟಿದ್ದಾನೆ, ಅವಾಗ ನನ್ನ ಹತ್ರ ಕಾಸಿತ್ತು, ಇವಾಗ ಇಲ್ಲ, ಇವಾಗ ಬಿಟ್ಬಿಟ್ಟಿದ್ದಾನೆ, ಬೈಕೋತೀವಲ್ವಾ? ಅದೇ ತರ ಇಲ್ಲಿನೂ ಕಡೆ ಹರಿನಾಮದಲ್ಲಿ ಆ ತರ ಅನ್ಕೊಳಂಗಿಲ್ಲ. ನೀನು ಸಿಗಾಕೊಂಡಿದ್ದಿಲ್ಲ, ಓಕೆ, ನೀನು ಈಗಲೇ ಮಾಡು. ಓ, ನಮ್ಮ ಅಪ್ಪ ಇದಾಗ ಇರ್ಲಿಲ್ಲ ಇದು, ಯಾಕೆ ನಿಮ್ಮ ಅಪ್ಪನ ಬಿಡುಗಡೆ ಮಾಡ್ಬೇಕಾ? ನೀವು ಬಿಡುಗಡೆ ಆಗಿ ನಿಮ್ಮ ಅಪ್ಪನೂ ಆಗ್ತಾನೆ, ಅದ್ರಲ್ಲೇನು? ಅದಕ್ಕೂ ಚಾನ್ಸ್ ಇದೆ. ಓ, ನಮ್ಮ ಅಪ್ಪ ಅಮ್ಮಗೆ ಇದು ಚಾನ್ಸ್ ಇರ್ಲಿಲ್ಲ, ಇದು ನಮಗ್ ಗೊತ್ತಾಯ್ತು, ಇವಾಗ ಈಗ ಬಂತು. ಅದೇ ಪ್ರತಿಯೊಂದು ಜೀವಿನೂ ಕೂಡ ಬೇರೆ ಬೇರೆನೆ. ಪ್ರತಿಯೊಂದು ಜೀವಿದು ಕರ್ಮ ಅನುಸಾರವಾಗಿ ಏನೇನಿದೆಯೋ ಅದು ಆಗ್ಲೇಬೇಕಲ್ವಾ? ಸೊ ಈಗ ನಮಗ್ ಸಿಕ್ಕಿದೆ ತಾನೇ, ನೀವು ಮಾಡಿ, ನಿಮ್ಮ ಅಪ್ಪನಲ್ಲ, ನಿಮ್ ತಾತನಲ್ಲ, ಇನ್ನೂ 21 ಜನ್ಮನ್ ಬೇಕಾದ್ರೆ ಬಿಡುಗಡೆ ಮಾಡ್ಬೋದು, ಯಾಕಾಗೋದಿಲ್ಲ? ಭಗವಂತ ನಮಗ್ ಅಷ್ಟೊಂದು ಶಕ್ತಿ ಇದೆ, ನೀವೇ ಕೂಡ ಅವ್ರನ್ನ ಬಿಡುಗಡೆ ಮಾಡ್ಬೋದು ನಿಮ್ ಕರುಣೆ ಇದ್ರೆ. ಸೊ ಆತರ ಈ ಮೂಮೆಂಟ್ ಆತರ ಇದೆ, ನಡ್ಕೊಂಡೋಗಿದೆ. ಇನ್ನು ಒಬ್ಬ ಭಗವಂತನೇ ಅವತಾರ ಎತ್ತಿ ಬರ್ತಾನೆ. ಇದನ್ನು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ. ಇಲ್ಲಿ ನೈಮಿಷಾರಣ್ಯದ ಋಷಿಗಳು ಈ ಧರ್ಮ ತತ್ವಗಳ ಬಗ್ಗೆ ಪ್ರಶ್ನಿಸುತ್ತಿದ್ದಾರೆ. ಸೊ ಇಲ್ಲಿ ಧರ್ಮ ತತ್ವಗಳ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದೇನೋ. ಧರ್ಮ ತತ್ವಗಳು ಯಾರನ್ನ ಆಶ್ರಯ ಪಡೆದಿದೆ? ಕೃಷ್ಣ ಇಲ್ಲ ಇವಾಗ, ಕೃಷ್ಣ ತನ್ನ ಧಾಮಕ್ಕೆ ಹೋದ, ಲೀಲೆ ಮುಗಿಸಿ. ಈ ಧರ್ಮ ತತ್ವಗಳಿಗೆ ಆಧಾರ ಏನು? ಇವಾಗ ಯಾರು ಅವತಾರನೂ ಇಲ್ಲ, ಯಾರು ಇಲ್ಲ ಇವಾಗ. ಸೊ ಇದಕ್ಕೆ ಆಧಾರ ಏನು ಅಂತ ಅವ್ರ ಪ್ರಶ್ನೆ. ಈ ಪ್ರಶ್ನೆಗೆ ತದನಂತರ ಉತ್ತರ ನೀಡಲಾಗಿದೆ. ಮುಂದೆ ಈ ಪ್ರಶ್ನೆಗೆ ಉತ್ತರ ಬರುತ್ತೆ. ಶ್ರೀಮದ್ ಭಾಗವತು ದೇವೋತ್ತಮ ಪರಮ ಪುರುಷನ ಶಬ್ದ ಪ್ರತಿರೂಪ. ಪ್ರಭುಪಾದ ಹೇಳ್ತಾರೆ, ಶ್ರೀಮದ್ ಭಾಗವತಂ ಏನು? ಭಗವಂತಂದು ಶಬ್ದ ಪ್ರತಿರೂಪ. ಸ್ವಯಂ ಭಗವಂತನೇ, ಬಟ್ ಶಬ್ದ ರೂಪದಲ್ಲಿ ಇದೆ. ಇದನ್ನೇ ಈ ಪ್ರಶ್ನೆಗೆ ಇದೆ ಉತ್ತರ, ಇನ್ನೇನಿಲ್ಲ. ಈ ಧರ್ಮ ತತ್ವಗಳು ಯಾರನ್ನ ಆಶ್ರಯ ಮಾಡಿದೆ? ಮುಂದೆ ಡೈರೆಕ್ಟ್ ಆಗಿ 2ನೇ ಅಧ್ಯಾಯದಲ್ಲಿ ಹೇಳ್ಬಿಡ್ತಾರೆ ಇದನ್ನ. ಶ್ರೀಮದ್ ಭಾಗವತಂ ಎಲ್ಲಾ ಧರ್ಮ ತತ್ವಗಳಿಗೆ ಆಧಾರ. ಧರ್ಮ ತತ್ವಗಳಿಗೆ ಅರ್ಥ ಏನು ಹಂಗಂದ್ರೆ? ಸ್ವಯಂ ಕೃಷ್ಣನ ಸಾಹಿತ್ಯ ಅವತಾರ ಇದು. ಶಬ್ದ ರೂಪ. ಪ್ರಭುಪಾದ ಹೇಳ್ತಾರೆ ಶಬ್ದ ಪ್ರತಿರೂಪ. ಶಬ್ದದಲ್ಲಿರುವಂತ ಭಗವಂತ ಇದು. ಹೆಂಗೆ ನಾಮದಲ್ಲಿ ಭಗವಂತ ಬಂದಿದ್ದಾನೋ, ನಾಮರೂಪವಾಗಿ ಭಗವಂತ. ಕಲಿಕಾಲೇ ನಾಮರೂಪೇ ಕೃಷ್ಣ ಅವತಾರ. ಕಲಿಕಾಲದಲ್ಲಿ ಕೃಷ್ಣನ ಅವತಾರ ಹೆಂಗೆ ನಾಮರೂಪದಲ್ಲಿ ಬಂದಿದೆಯೋ, ಅದೇ ತರ ಶ್ರೀಮದ್ ಭಾಗವತಮು ಈ ಕಲಿಕಾಲಕ್ಕೆ ಶಬ್ದ ಪ್ರತಿರೂಪ ಆಗಿ ನಿಂತಿದೆ. ಧರ್ಮ ತತ್ವಗಳನ್ನ ಹಿಡಿದಿಟ್ಕೊಂಡಿದೆ. ಸೊ ಅದರಿಂದ ಯಾವಾಗ ಶ್ರೀಮದ್ ಭಾಗವತಂಗೆ ಒತ್ತು ಕೊಟ್ಟು ಶ್ರೀಮದ್ ಭಾಗವತನ ನಾವು ಅಧ್ಯಯನ ಮಾಡಕ್ ಶುರು ಮಾಡ್ತೀವೋ, ಅವಾಗ ಈ ರೂಪ ಏನಾಗುತ್ತೆ? ಈ ಶಬ್ದ ರೂಪನೇ ನಮ್ಗೆ ವ್ಯಕ್ತಿ ರೂಪ ತಾಳುತ್ತೆ, ಅಂದ್ರೆ ಕೃಷ್ಣನಾಗಿ ನಮ್ಗೆ ಕಾಣಿಸ್ಕೊಳ್ಳುತ್ತೆ. ಆದ್ದರಿಂದ ಇದು ಪಾರಮಾರ್ಥಿಕ ಜ್ಞಾನ ಮತ್ತು ಧಾರ್ಮಿಕ ತತ್ವಗಳ ಪರಿಪೂರ್ಣ ಪ್ರತಿನಿಧಿಯಾಗಿದೆ. ಪ್ರಭುಪಾದ ಒಂದೊಂದು ವರ್ಡ್ ತುಂಬಾ ಅದ್ಭುತವಾಗಿ ಬರೆದು ಬಿಡ್ತಾರೆ. ಅವು ನಾವು ಹುಡುಕ್ಬೇಕಷ್ಟೇ, ನಾವು ಎಲ್ಲೆಲ್ಲ ಇದಾವೆ. ಇದು ನೋಡಿ, ಪಾರಮಾರ್ಥಿಕ ಜ್ಞಾನ ಇದೇನಿದು? ಈ ಶ್ರೀಮದ್ ಭಾಗವತಂ ಏನಿದು? ಸುಮ್ಮನೆ ಒಂದು ಬುಕ್ ಅಲ್ಲ ಇದು, ಪಾರಮಾರ್ಥಿಕ ಜ್ಞಾನ. ಈ ಜ್ಞಾನ ಬಂದ್ಬಿಟ್ಟು ಆಧ್ಯಾತ್ಮಿಕ ಲೋಕ ಜ್ಞಾನ. ಇದು ಈ ಭೌತಿಕ ಪ್ರಪಂಚ ಜ್ಞಾನ ಅಲ್ಲ. ಇದು ಪಾರಮಾರ್ಥಿಕ ಜ್ಞಾನ. ಅಂದ್ರೆ ಪಾರಮಾರ್ಥಿಕ ಜ್ಞಾನ ಅಂತಂದ್ರೆ ನಾವೇನು ಇವಾಗ ತಿಳ್ಕೊತಾ ಇದೀವೋ, ನಮ್ಮ ಈ ಭೌತಿಕ ಪ್ರಪಂಚದಲ್ಲಿ ಏನ್ ಜ್ಞಾನ ಅಂತ ನೋಡ್ತಾ ಇದೀವೋ, ಈ ಜ್ಞಾನದ ಲವಲೇಶನ್ ಇದ್ರಲ್ಲಿಲ್ಲ, ಎಲ್ಲಾ ಆಧ್ಯಾತ್ಮಿಕ. ಅದಕ್ಕೆ ಇದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗಿರೋದು ನಮ್ಗೆ. ಯಾಕೆಂದ್ರೆ ನಾವು ಸುತ್ತಮುತ್ತ ನೋಡ್ತಾ ಇರೋದು, ಪ್ರಜ್ಞೆ ಇರೋದು, ನಮ್ಗೆ ಅವಾಗಿಂದ ಅಭ್ಯಾಸ ಮಾಡಿರೋದು ಎಲ್ಲ ಕೂಡ ಈ ಭೌತಿಕ ಪ್ರಪಂಚ ಜ್ಞಾನ. ಈ ಭೌತಿಕ ಪ್ರಪಂಚ ಜ್ಞಾನನ ಬಿಟ್ಬಿಟ್ಟು ಇನ್ನೊಂದು ಜ್ಞಾನ ಇದೆ ಅಂತಂದಿದ ತಕ್ಷಣ ಸ್ವಲ್ಪ ನಮ್ ತಲೆಗೆ ಏನೋ ಒಂಥರ ಹುಳ ಬಿಟ್ಟಂಗೆ, ಏನೋ ಒಂಥರ ಅದು ಮೈಂಡ್ ವೈಬ್ರೇಷನ್ ಆದಂಗೋ ಆಗ್ಬಿಡ್ತೈತೆ. ಏನಪ್ಪ ಪಾರಮಾರ್ಥಿಕ ಇದೆ, ಇದು ಜನ್ಮಗಳಿದೆ, ಯುಗಗಳಿದೆ, ಏನು ಹೊಸ ವರ್ಡ್ಗಳೆಲ್ಲ ಹೊಸದಾಗಿ ನಾವು ಕೇಳಿದಾಗ
ಆತ್ಮ ಸಾಕ್ಷಾತ್ಕಾರ ಈ ವರ್ಡ್ ಎಲ್ಲ ಏನೋ ಒಂಥರ ದೊಡ್ಡ ದೊಡ್ಡ ವರ್ಡ್ಗಳ ತರ ನಮ್ಗೆ ಅನಿಸ್ತಾ ಇತ್ತು. ಫಸ್ಟ್ ಈ ಬುಕ್ ಓದಕ್ ಶುರು ಮಾಡಿದಾಗ ಪ್ರಭು ಏನ್ ಅರ್ಥನೇ ಆಗೋದಿಲ್ಲ, ಈ ವರ್ಡ್ಗಳೇ ಅರ್ಥ ಆಗೋದಿಲ್ಲ. ಎಷ್ಟೊಂದು ತುಂಬಾ ತುಂಬಾ PhD ಮಾಡಿರೋರು, ಡಾಕ್ಟರ್, ಇಂಜಿನಿಯರ್ ಮಾಡಿರೋರೇ ಕೂಡ ಈ ಬುಕ್ ನ ಅರ್ಥ ಮಾಡ್ಕೊಳಕ್ ಆಗ್ತಿಲ್ಲ. ಸಾಮಾನ್ಯವಾಗಿ ಅದನ್ನ ಬಗ್ಗೆ ಸ್ವಲ್ಪ ಯಾವಾಗ್ಲೂ ಓದ್ತಾ ಇರೋರು ಅರ್ಥ ಆಗ್ಬಿಡ್ತೈತೆ. ಯಾಕೆ ಹಂಗಾದ್ರೆ ಲ್ಯಾಂಗ್ವೇಜ್ ಅಲ್ಲಿ ತಪ್ಪ ಇದೆಯಾ? ಇದು ಏನು ಇದು ಹಂಗಾದ್ರೆ ಲ್ಯಾಂಗ್ವೇಜ್ ಬೇರೆ ಇದೆಯಾ? ಇಂಗ್ಲಿಷೇ ಇದೆ, ಕನ್ನಡನೇ ಇದೆ, ಯಾಕೆ ಅರ್ಥ ಆಗ್ತಾ ಇಲ್ಲ? ಯಾಕೆ ಅರ್ಥ ಆಗ್ತಾ ಇಲ್ಲ? ಈಗ ಮೆಡಿಕಲ್ ಬುಕ್ ನೋಡಿದೀರಾ ನೀವು? ಮೆಡಿಕಲ್ ಬುಕ್ ಏನಾದ್ರು ಓದಿದೀರಾ? ಒಂದು ಲೈನ್ ಅರ್ಥ ಆಗುತ್ತಾ ನಮ್ಗೆ? ಆಗೋದಿಲ್ಲ. ಯಾಕೆ? ಯಾಕೆ ಅಂತಂದ್ರೆ ಅಲ್ಲಿರೋ ಅದು ಇಂಗ್ಲಿಷೇ, ಲಿಂಕಿಂಗ್ ವರ್ಡ್ ಎಲ್ಲ ಇಂಗ್ಲಿಷೇ ಇದೆ, ಬಟ್ ಮೇನ್ ವರ್ಡ್ಗಳು ಏನಿದೆ ಎಲ್ಲ ಮೆಡಿಕಲ್ ಇದು ಲ್ಯಾಂಗ್ವೇಜ್. ಅದು ಅಂದ್ರೆ ಮೆಡಿಕಲ್ ವರ್ಡ್ಗಳು ಅವೆಲ್ಲ, ಅದ್ರ ಬಗ್ಗೆ ಜ್ಞಾನನೇ ಇಲ್ಲ. ಇದು ಅದೇ ತರ ಇವೆಲ್ಲ ಭಗವಂತನ ವರ್ಡ್ಗಳು ಇವು, ಅಂದ್ರೆ ಭಗವಂತನ ಧಾಮದಲ್ಲಿರೋಂಥ ವರ್ಡ್ಗಳು ಇವು. ಈ ಲಿಂಕಿಂಗ್ ವರ್ಡ್ ಎಲ್ಲ ಮಾತ್ರ ಇಲ್ಲಿ ಅವು. ಇನ್ ಮಿಕ್ಕಿದವೆಲ್ಲ ಭಗವಂತ ನೋಡಿ, ಪಾರಮಾರ್ಥಿಕ ಅನ್ನೋದು, ಯೋಗ ಅನ್ನೋದು, ಇವೆಲ್ಲ ಏನಿದು ಆತ್ಮ ಸಾಕ್ಷಾತ್ಕಾರ ಅನ್ನೋ ವರ್ಡ್ಗಳು, ಇವೆಲ್ಲ ಏನು ಭಗವಂತನ ಧಾಮದಲ್ಲಿರೋಂಥ ವರ್ಡ್ಗಳು. ಅದಕ್ಕೆ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಅದ್ರ ಬಗ್ಗೆ ಒಡನಾಟ ಇಲ್ಲ ಅಂತಂದ್ರೆ ಈ ಆತ್ಮ ಸಾಕ್ಷಾತ್ಕಾರ ಕೇಳಿ ಕೇಳಿ ಅದೇನು ಹಂಗೆ ಅಂದ್ರೆ ಹಿಂಗಂದ್ರೆ ಅದನ್ನ ಆ ಕಡೆ ಈ ಕಡೆ ಮಾಡಿದ್ಮೇಲೆ ಓಕೆ ಆತ್ಮ ಸಾಕ್ಷಾತ್ಕಾರ. ಆದ್ರೆ ಅಪಾಯಕಾರಿ ಯುಗದಾಗಿದೆ ಜನರು ಈ ಕದಿಯೇ ಓಕೆ ಓಕೆ ಇಲ್ಲ, ಒಬ್ಬ ನಾರ್ಮಲ್ ಆಗಿ ಆ ವರ್ಡ್ಗಳೆಲ್ಲ ಗೊತ್ತಿಲ್ಲದೆ ಓದಿದ್ರೆ ಇದು ಇದು ಯಾವ್ದೋ ಬೇರೆ ಲ್ಯಾಂಗ್ವೇಜ್ ಅನ್ಸ್ಬಿಡುತ್ತೆ ಅವನಿಗೆ. ಸೊ ಅರ್ಥ ಆಗೋದಿಲ್ಲ. ಸೊ ಅವ್ನು ಯಾವ್ದೇ PhD ಮಾಡಿದ್ರು ಕೂಡ ಅರ್ಥ ಆಗಲ್ಲ ಇದು. ಸೊ ಪಾರಮಾರ್ಥಿಕ ಜ್ಞಾನ ಮತ್ತು ಧಾರ್ಮಿಕ ತತ್ವಗಳ ಪರಿಪೂರ್ಣ ಪ್ರತಿನಿಧಿ. ಧಾರ್ಮಿಕ ತತ್ವಗಳೇನಿದೆ, ಧರ್ಮದ ತತ್ವಗಳು, ಇದ್ರ ಪ್ರತಿನಿಧಿ ಯಾವುದು? ಶ್ರೀಮದ್ ಭಾಗವತ. ಧರ್ಮದ ತತ್ವಗಳ ಪ್ರತಿನಿಧಿ. ಪ್ರತಿನಿಧಿ ಅಂದ್ರೇನು? ಅದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಅದಕ್ಕೆ ಮುಂದಾಳತ್ವ ನಿಂತ್ಕೊಂಡು, ಧರ್ಮ ತತ್ವಗಳಿಗೆ ಮುಂದಾಳತ್ವ ನಿಂತ್ಕೊಂಡು ಪ್ರತಿನಿಧಿಯಾಗಿ ಅದನ್ನ ಧರ್ಮ ತತ್ವಗಳಿಗೆ ಓಕೆ ಧರ್ಮ ತತ್ವಗಳು ಅಂದ್ರೆ ಹಿಂಗೆ ಅಂತ ಅನ್ಬಿಟ್ಟು ಮುಂದಾಳತ್ವ ಹೇಳ್ತಾರಲ್ಲ. ಈಗ ಇವ್ರಿಗೆಲ್ಲ ಪ್ರತಿನಿಧಿ ಯಾರಪ್ಪ? ಇವನು ತೋರಿಸ್ತಾರೆ ಅವ್ರು. ಯಾವುದೇ ಒಂದು ವಿಷಯದಲ್ಲಿ ಬಂದಾಗ ಇವ್ರಿಗೆಲ್ಲ ಪ್ರತಿನಿಧಿಯಾಗಿ ಯಾರಪ್ಪ ಬರ್ತೀರಾ ಇಲ್ಲಿ ಮಾತಾಡ್ತೀರಾ? ಈಗಲ್ಲ. ಈ ಋಷಿಮುನಿಗಳ ಪ್ರತಿನಿಧಿ ಯಾರು? ಶೌನಕ ಮುನಿ. ಈ ಋಷಿಮುನಿಗಳು ಅಲ್ಲಿ ಸೇರಿರುವಂತ ಋಷಿಮುನಿಗಳಿಗೆಲ್ಲ ಪ್ರತಿನಿಧಿಯಾಗಿರೋರು ಯಾರು? ಶೌನಕ ಮುನಿ. ಅವ್ರ ಪರವಾಗಿ ಅವ್ನು ಕೇಳ್ತಾ ಇದ್ದಾನೆ. ಅದೇ ತರ ಧರ್ಮ ತತ್ವಗಳಿಗೆ ಪ್ರತಿನಿಧಿ ಅಂದ್ರೆ ಶ್ರೀಮದ್ ಭಾಗವತಂ. ನಮ್ಮ ಭಾಗವತಮೇ ಧರ್ಮ ಪ್ರತಿಗಳಿಗೆ ಪರಿಪೂರ್ಣವಾಗಿಂತ ಪ್ರತಿನಿಧಿಯಾಗಿದ್ದಾರೆ. ಅದೇನೆ ಶ್ರೀಮದ್ ಭಾಗವತಂನಲ್ಲಿರೋಂಥ ವಿಷಯಗಳ ಯಾವಾಗ ಧ್ಯಾನ ಮಾಡ್ತೀವೋ, ಈ ವಿಷಯಗಳನ್ನ ಯಾವಾಗ ತಿಳ್ಕೊತೀವೋ, ಸ್ವಯಂ ಕೃಷ್ಣನ ನಾವು ನಮ್ಮ ಮುಂದೆ ನೋಡ್ಬೋದು. ಕೃಷ್ಣ ನೋಡಕ್ಕೆ ಎಲ್ಲೂ ಹೋಗ್ಬೇಕಾಗಿಲ್ಲ, ಹಿಮಾಲಯ ಪರ್ವತಕ್ಕೋ ಇಲ್ಲ ತಪಸ್ ಮಾಡ್ಬೇಕಾಗಿಲ್ಲ, ಜಸ್ಟ್ ನಮ್ಮ ಮುಂದೆನೆ ನಾವು ಕಾಣ್ಬೋದು. ಯಾವಾಗ? ಸಿನ್ಸಿಯರ್ ಆಗಿ ಕೂತ್ಕೊಂಡು ಶ್ರೀಮದ್ ಭಾಗವತಂನ ನಿಷ್ಠೆಯಿಂದ, ಕೃಷ್ಣ ಅನ್ನೋ ಒಂದು ಭಾವನೆಯಿಂದ ಧ್ಯಾನ ಮಾಡ್ದಂಗೆ. ಕತೆ ಬುಕ್ ತರ ಓದಿದ್ರೆ ಇದು ಅಲ್ಲ, ಹಂಗಲ್ಲ. ಯಾರ್ ಗೈಡೆನ್ಸ್ ಇಲ್ದ್ರೆ ಓದಿದ್ರೆ ಹಂಗ ಆಗೋದಿಲ್ಲ. ನಮ್ಮ ಸ್ವಂತ ವ್ಯಾಖ್ಯಾನ ಬಳಸ್ಕೊಂಡು ಆಗೋದಿಲ್ಲ. ಇದಕ್ಕೇನಿರ್ಬೇಕು? ಒಬ್ಬ ಭಗವಂತನ ಭಕ್ತನ ಕಡೆಯಿಂದನೇ ಅಧ್ಯಯನ ಮಾಡ್ಬೇಕು ಫಸ್ಟ್. ಬೇಕಾದ್ರೆ ಸೆಕೆಂಡ್ ಟೈಮ್ ಓದಿ ನೀವು, ಪರವಾಗಿಲ್ಲ. ಸೊ ಇದನ್ನ ಫಸ್ಟ್ ಓದಿರಿ, ತೊಂದರೆ ಇಲ್ಲ. ಆದ್ರೆ ಅದನ್ನ ನೀವು ಒಬ್ಬ ಭಕ್ತನ ಮುಖಾಂತರನೇ ಕೇಳ್ಬೇಕಾದ್ರೆ ನಿಮ್ಗೆ ಅರ್ಥ ಆಗ್ಬೇಕಾದ್ರೆ ಒಬ್ಬ ಭಕ್ತನ ಮುಖಾಂತರನೇ ಅದನ್ನ ಕೇಳ್ಬೇಕು. ಅರ್ಥ ಆಯ್ತು ಅಂದ್ರೆ ಓಕೆ, ಅದ ಅರ್ಥ ಹಿಂಗೆ ಅಂತ ಗೊತ್ತಾಗುತ್ತೆ. ಕೇಳ್ಬೇಕು ಅಂದ್ರೆ ಪ್ರತಿಯೊಂದು ವರ್ಡು ಕೇಳ್ಬೇಕು, ಪ್ರತಿಯೊಂದು ಶ್ಲೋಕನು ಕೇಳ್ಬೇಕು ಅಂತ ಅಲ್ಲ. ಮುಖ್ಯ ತತ್ವನ ಈಗ ಒಂದು ಚಾಪ್ಟರ್ ಪೂರ್ತಿಯಾಗಿ ಒಂದು ಸಬ್ಜೆಕ್ಟ್ ಅಂತ ಇಟ್ಕೊಳ್ಳಿ. ಆ ಸಬ್ಜೆಕ್ಟ್ ಪೂರ್ತಿಯಾಗಿ ವಿಷಯನ ಅದ್ರ ಮುಖ್ಯ ತತ್ವ ಏನು ಅಂತ ಗುರುಗಳ ಬಾಯಿಂದ ಕೇಳಬೇಕು. ಅವಾಗ ಮಾತ್ರ ನಮ್ಗೆ ಅರ್ಥ. ಅಂದ್ರೆ ಪ್ರತಿ ಶ್ಲೋಕನು ಕೇಳ್ಬೇಕಾ, ಪ್ರತಿ ವರ್ಡು ಕೇಳ್ಬೇಕಾ? ಇಲ್ಲ, ಬೇಕಾಗಿಲ್ಲ. ಮುಖ್ಯ ತತ್ವನ ಕೇಳಕ್ಕೋಸ್ಕರ ನೀವು ಗುರು ಬಾಯಿಂದ ಕೇಳಿರ್ಬೇಕು. ಅಂದ್ರೆ ಇದ್ರ ಅರ್ಥ ಹಿಂಗೆ, ಇದ್ರ ಅರ್ಥ ಈ ತರ ಇದೆ. ಅವನು ಎಷ್ಟೇ ಜ್ಞಾನಿ ಆಗಿದ್ರು ಕೂಡ, ಎಷ್ಟೇ ತಿಳುವಳಿಕೆಸ್ತಾಗಿದ್ರು ಕೂಡ, ಒಬ್ಬ ಗುರು ಭಕ್ತನ ಬಾಯಿಂದ ಅದನ್ನ ಕೇಳಲಿಲ್ಲ ಅಂತಂದ್ರೆ ಅದು ನಮ್ಗೆ ಅರ್ಥ ಆದ್ರೂ ಕೂಡ ಅರ್ಥ ಆಗಿದ್ದೇ ಇರೋ ತರ. ಅರ್ಥ ಆಗ್ಲಿಲ್ಲ ಅಂದ್ರೆ ಅರ್ಥ ಏನು? ಈಗ ನಮ್ಗೆ ಇದು ಅರ್ಥ ಆಗ್ಲಿಲ್ಲ ಅಂದ್ರೆ ಅದ್ರ ಅರ್ಥ ಏನಂತಂದ್ರೆ ಅದನ್ನ ನಮ್ಮ ಜೀವನಕ್ಕೆ ಅಳವಡಿಸ್ಕೊಳಕ್ ಆಗ್ಲಿಲ್ಲ ಅಂತ ಅರ್ಥ. ಅರ್ಥ ಆಗಿರುತ್ತೆ ನಮ್ಗೆ ಇದು, ಬಟ್ ನಮ್ ಜೀವನಕ್ಕೆ ಅಳವಡಿಸ್ಕೊಳಕ್ ಹೋದಾಗ ಫೇಲ್ ಆಗಿರ್ತೀವಿ. ಸಿಂಪಲ್ ಉದಾಹರಣೆಗಳಲ್ಲಿ ತುಂಬಾ ಉದಾಹರಣೆಗಳಿದೆ. ಇವರು ರಾಮಾನುಚಾರಿಗೆ ಒಬ್ರು ಶಿಷ್ಯರು ಇರ್ತಾರೆ.
ಆ ಕುರೇಶ್ ಒಬ್ಬ, ಅವನು ನಾರ್ಮಲ್ ಆಗಿ ಅವನ ಬಗ್ಗೆ ನಿಮ್ಗೆ ಹೇಳಿದ್ ಮೊನ್ನೆ. ಕುರೇಶು ಮತ್ತೆ ಇನ್ನೊಬ್ಬ ದಾಶರಥಿ ಅಂತ ಇಬ್ರು ಶಿಷ್ಯರು ಇರ್ತಾರೆ. ತುಂಬಾ ಮೇನ್ ಶಿಷ್ಯರು, ತುಂಬಾ ಮುಖ್ಯವಾಗಿರೋ ಶಿಷ್ಯರು, ಮೊದಲು ಇಬ್ರು ಶಿಷ್ಯರು. ಅವ್ರಿಗೆ ಇದು ಸರ್ವಧರ್ಮಾನ್ ಪರಿತ್ಯಜ್ಯದ ಶ್ಲೋಕದ ಅರ್ಥ ಒಂದ್ಸರಿ ಕೇಳ್ತಾರೆ ಕುರೇಶ್ ಬಂದು. ಕುರೇಶ್ಗೆ ಹೇಳ್ಬಿಡ್ತಾರೆ ಅವ್ರು, ಹೆಂಗ ರಾಮಾಚಾರ್ಯ ಹೇಳ್ಬಿಡ್ತಾರೆ ಅದ್ರ ಅರ್ಥ. ಆವಾಗ ದಾಶರಥಿಗೆ ಇದು ಬರುತ್ತೆ, ಅಯ್ಯೋ ನಾನು ಇದ್ರ ಅರ್ಥ ಕೇಳ್ಕೊಬೇಕಲ್ಲ ಅಂತ ಇವ್ರ ರಾಮಾಚಾರ್ಯ ಹತ್ರ ಹೋಗ್ತಾರೆ. ಈ ಇವ್ರಿಗೆ ಸ್ವಲ್ಪ ಈ ಜ್ಞಾನತ್ವ ಇರುತ್ತೆ, ಸ್ವಲ್ಪ ನಾರ್ಮಲ್ ಆಗಿ ಸ್ವಲ್ಪ ಭಾಗ ಇವ್ರಿಗೆ ಜ್ಞಾನತ್ವ ಇರುತ್ತೆ ಅವ್ರಿಗೆ, ದಾಸ್ಯರಥಿಗೆ. ಕುರೇಶ್ ಅಷ್ಟು ನಿಷ್ಠಾವಂತ ಇರಲ್ಲ ಅವರು, ಸ್ವಲ್ಪ ಪ್ರಮಾಣದಲ್ಲಿ. ಸೊ ಅವ್ರು ಏನ್ ಮಾಡ್ತಾರೆ, ಅವ್ರಿಗೆ ಇನ್ನೊಂದ್ಸರಿ ಹೇಳ್ಕೊಡ್ತೀನಿ, ಇನ್ನೊಂದ್ಸರಿ ಯಾವಾಗಾರ ಬೇರೆ ಟೈಮಲ್ಲಿ ಹೇಳ್ತೀನಿ. ಗುರುದೇವ್ ಕುರೇಶ್ಗೆ ಹೇಳಿದ್ರಿ, ನನಗೆ ಯಾಕೆ ಹೇಳ್ತಾ ಇಲ್ಲ ಅಂತ ಕೇಳ್ತಾರೆ. ಸೊ ನೋಡಿ, ಕುರೇಶ್ಗೆ ಹೇಳಿದ್ರು ಕುರೇಶನ್ ಬಾಯಿಂದನೇ ಕೇಳ್ಬೋದು, ಅದಕ್ಕೆ ಅರ್ಥನ ಅವ್ರ ಬಾಯಿಂದನೇ ಅವ್ರು ಬೇಕಾದ್ರೆ ಹೇಳ್ಕೊಡ್ತಿದ್ರು. ಆದ್ರೆ ಇವ್ರು ಗುರು ಬಾಯಿಂದನೇ ಕೇಳಬೇಕು, ಯಾಕೆಂದ್ರೆ ಪ್ರತಿಯೊಂದು ಹಂಗೆ ನಡೆಯೋದಲ್ವಾ. ಸೊ ಕೇಳಲೇಬೇಕು ಅಂತ ಅವ್ರ ಹತ್ರ ಕೇಳಿದಾಗ ಅವ್ರು ಹಂಗ ಹೇಳ್ತಾರೆ. ಸೊ ಗುರುದೇವ್, ಈ ಮುಂದೊಂದು ದಿನ ಅಂತಂದ್ರೆ ನಮ್ಮ ದೇಹನೇ ಹೋಗೋಂಥ ಚಾನ್ಸ್ ಇರುತ್ತೆ ಮುಂದೊಂದು ದಿನ. ಸೊ ಅವಾಗ ಅಕಸ್ಮಾತ್ ನನಗೆ ಕೇಳಿದ್ರೆ ಚಾನ್ಸ್ ಸಿಗ್ಬೋದು. ಸೊ ಅಂತಂದಾಗ ಸರಿ ಆಯ್ತು ಅಂದ್ಬಿಟ್ಟು ಒಂದು ಪ್ಲೇಸ್ ಹೇಳ್ತಾರೆ, ಅವ್ರದ್ದು ಇನ್ನೊಬ್ಬ ಗುರು ಇರ್ತಾರೆ ರಾಮಾಚಾರ್ಯಗೆ, ಅವ್ರ ಹತ್ರ ಹೋಗು, ಅವರು ನಿನ್ಗೆ ಇದನ್ನ ಹೇಳ್ತಾರೆ, ಅವ್ರ ಹತ್ರ ಸ್ವಲ್ಪ ಸೇವೆ ಮಾಡ್ಬಾ ಅಂತ. ಇಲ್ಲ ಅವ್ರ ಗುರುದ ಮಗಳು ರಾಮಾಚಾರ್ಯ ಹತ್ರ ಬಂದು ಏನೋ ಒಂದು ಸಹಾಯ ಬೇಕು ನಮ್ಗೆ ಅಂತ ಕೇಳಕ್ ಬಂದಿರ್ತಾರೆ. ರಾಮಾಚಾರ್ಯ ಗುರುದು ಮಗಳು ಬಂದ್ಬಿಟ್ಟು, ಸೊ ಅವ್ರಿಗೆ ಗೊತ್ತಾಯ್ತು ರಾಮಾಚಾರ್ಯಗೆ ಅವಳಿಗೆ ಏನ್ ಬೇಕು ಅಂತ. ಅವ್ರ ಮನೇಲಿ ಸ್ವಲ್ಪ ಕಷ್ಟ ಇರುತ್ತೆ, ಇವಳಿಗೆ ಸ್ವಲ್ಪ ಕಷ್ಟ ಕೊಡ್ತಾ ಇರ್ತಾರೆ ಅತ್ತೆ ಮಾವ, ಅದಕ್ಕೋಸ್ಕರ ನೀನು ಹೋಗ್ಬಿಟ್ಟು ಅವ್ರ ಮನೇಲಿ ಕೆಲಸ ಮಾಡು ಅಂತ ಕಳಿಸ್ತಾರೆ. ದಾಶರಥಿ ಓಕೆ, ರಾಮಾಚಾರ್ಯ ಹೇಳ್ತಾ ಇದಾರೆ ಅಂದ್ರೆ ಹೋಗ್ತಾರೆ. ಅವ್ರ ಮನೆಗೆ ಹೋಗ್ಬಿಟ್ಟು ಅವ್ರ ಮನೆಗೆ ಅಷ್ಟು ದೊಡ್ಡ ವಿದ್ವಾನು, ಯಾರಿ ದಾಶರಥಿ ಅಂದ್ರೆ ಕಡಿಮೆ ಅಲ್ಲ, ಅವರು ದೊಡ್ಡ ವಿದ್ವಾನ್. ಅವರು ನೆಕ್ಸ್ಟ್ ರಾಮಾಚಾರ್ಯ ಬಿಟ್ರೆ ಅವರೇ ಇದ್ದಿದ್ದು. ಆ ತರದವ್ರು ಅವ್ರ ಮನೆ ಕೆಲಸ ಮಾಡ್ತಾರೆ. ಮನೆ ಕೆಲಸ ಮಾಡಿ ಅವ್ರ ಮನೆಗೆ ಏನೆಲ್ಲ ಬೇಕು, ನೀರ್ ತರೋದು, ಅವ್ರ ಮನೆಗೆ ಅಡ್ಗೆ ಮಾಡ್ಕೊಡೋದು, ಮತ್ತೆ ಅವ್ರ ಬಟ್ಟೆ ವಾಶ್ ಮಾಡ್ಕೊಡೋದು ಎಲ್ಲ ಮಾಡ್ತಾ ಇರ್ತಾರೆ. ಅದೇ ಪ್ರಾಬ್ಲಮ್ ಇರುತ್ತೆ ಅವ್ರಿಗೆ. ಸೊ ಅದನ್ನ ಮಾಡ್ತಾರೆ. ಒಂದ್ಸರಿ ಅಲ್ಲಿಗೆ ವಿದ್ವಾನ್ ಬರ್ತಾರೆ, ಆ ವಿದ್ವಾನ್ ಕೇಳ್ತಾರೆ, ಆ ವಿದ್ವಾನು ಒಂದು ಪ್ರವಚನ ಮಾಡ್ಬೇಕಾದ್ರೆ ಸ್ವಲ್ಪ ತಪ್ಪು ಹೇಳ್ತಾ ಇರ್ತಾರೆ. ಅವಾಗ ದಾಶರಥಿನೂ ಕೂತಿರ್ತಾರೆ. ದಾಶರಥಿ, ಗುರುದೇ ಸ್ವಾಮಿ ನೀವ್ ಹೇಳ್ತಾ ಇರೋದ್ರಲ್ಲಿ ಈ ತರ ತಪ್ಪಿದೆ, ಈ ತರ ಇದಿದೆ, ಹಿಂಗೆ ಈ ತರ ಅಲ್ಲ ವ್ಯಾಖ್ಯಾನ, ಈ ತರ ಅಂತ ಹೇಳ್ತಾರೆ. ಅವಾಗ ನಿನ್ಗೇನ್ ಗೊತ್ತು, ಹೋಗಿ ಮುಸ್ರೆ ತಿಕ್ಕು ಅಂದ್ಬಿಟ್ಟು ಅವ್ರು ಆಸೆ ಮಾಡ್ಬಿಡ್ತಾರೆ ಅವರು. ಸೊ ಇವ್ರು ಹೇಳ್ತಾರೆ, ಅದು ಎಲ್ಲರಿಗೂ ಅರ್ಥ ಆಗ್ಬಿಡುತ್ತೆ ಅಲ್ಲಿ. ಇವ್ರು ಹೇಳ್ತಾ ಇರೋದು, ದಾಶರಥಿ ಹೇಳ್ತಾ ಇರೋದು ಸರಿ ಅಂತ ಅಲ್ಲಿ ಕೂತಿರೋರಿಗೆಲ್ಲ. ಸ್ವಾಮಿ ಅವ್ರು ಹೇಳ್ತಾ ಇರೋದ್ರಲ್ಲಿ ಅರ್ಥ ಇದೆಯಲ್ವಾ, ಮೀನಿಂಗ್ ಇದೆಯಲ್ವಾ, ನೀವ್ ಯಾಕೆ ಅವ್ರನ್ನ ಆತರ ಇದ್ ಮಾಡ್ತಾ ಇದ್ದೀರಾ, ಅವ್ರು ಏನಾರ ಇದ್ ಮಾಡ್ತಾ ಇರ್ಲಿ ನೀವಂತ ಅವರು ಸಪೋರ್ಟ್ ಮಾಡ್ತಾರೆ ಇವರಿಗೆ. ಅವಾಗ ಇವ್ರು ಇನ್ನೊಂದು ಅರ್ಥದಲ್ಲಿ ಅದನ್ನ ಹೇಳ್ತಾರೆ, ಕರೆಕ್ಟ್ ಅರ್ಥನ ಹೇಳ್ತಾರೆ ದಾಶರಥಿ. ಅವಾಗ ಗೊತ್ತಾಗ್ಬಿಡುತ್ತೆ ಅವ್ರು ಹೇಳ್ತಾ ಇರೋದು ಸರಿ ಇರ್ಲಿಲ್ಲ, ಇವ್ರು ಹೇಳ್ತಾ ಇರೋದು ಸರಿ ಅಂತ. ಅವಾಗ ಅವ್ರಿಗೆ ಗೊತ್ತಾಗುತ್ತೆ, ವಿದ್ವಾನ್ ಅಂತ ಅಂದ್ಬಿಟ್ಟು ಯಾರು ಮನೆಯವ್ರಿಗೆ ಅವಾಗ ಗೊತ್ತಾಗುತ್ತೆ. ರಾಮಾಚಾರ್ಯದ ಗುರು ಮನೆಯವ್ರಿಗೆ ಅವಾಗ ಗೊತ್ತಾಗುತ್ತೆ ಇವ್ ಎಂತ ವಿದ್ವಾನ್ ಅಂತ. ಅವಾಗ ಅವ್ರ ಹತ್ರ ಕ್ಷಮಾಪಣೆ ಕೇಳ್ಕೊಂಡು, ನಿಮ್ ಈ ತರ ಆಗೋಯ್ತು, ಈ ತರ ಬಂದು ಯಾಕೆ ಮಾಡ್ತಾ ಇದೀರಾ ಅಂತಂದ್ರೆ, ಇಲ್ಲ ನಮ್ ಗುರು ಆಜ್ಞೆ ಮಾಡಿದಾರೆ, ನಾವ್ ಮಾಡ್ಲೇಬೇಕು ಅಂತ. ಮತ್ತೆ ಅವ್ರು ಎಲ್ಲರೂ ಇಮಿಡಿಯೇಟ್ ಆಗಿ ಅವ್ರನ್ನ ರಾಮಾಚಾರ್ಯ ಹತ್ರ ಕರ್ಕೊಂಡ್ಬಂದು, ಈ ತರ ನಮ್ಗೆ ಕಳ್ಸ್ಬಿಟ್ಟಿದಿರಲ್ಲ, ಇವ್ರ ಕೈಲಿ ನಾವ್ ಸೇವೆ ಮಾಡಿಸ್ಕೊಳಂಗ ಆಯ್ತಲ್ಲ, ನಾವು ಪಾಪಿಗಳಾಗ್ಬಿಡ್ತೀವಿ ಅನ್ಬಿಟ್ಟು ಅವ್ರು ಕರ್ಕೊಂಡ್ ಬಿಟ್ಟು ಹೋಗ್ಬಿಡ್ತಾರೆ. ಅವಾಗ ರಾಮಾಚಾರ್ಯ ಹೇಳ್ತಾರೆ, ಇವಾಗ ನಿನ್ಗೆ ಅರ್ಥ ಆಯ್ತಾ ಸರ್ವಧರ್ಮನ್ ಪರಿತ್ಯಜ್ಯ? ಅರ್ಥ ಆಯ್ತು, ಇನ್ ಹೇಳಿ ವ್ಯಾಖ್ಯಾನನೇ ಬೇಡ ಅಂದ್ಬಿಡ್ತಾರೆ. ನನಗಿನ್ನು ವ್ಯಾಖ್ಯಾನನೇ ಬೇಡ, ಅರ್ಥ ಆಯ್ತು ನನಗೆ. ಅರ್ಥ, ನಾವು ಭಕ್ತರದು ಸೇವೆ ಮಾಡ್ಬೇಕನ್ನೋದೇ ಅರ್ಥ. ಸರ್ವಧರ್ಮಾನ್ ಪರಿತ್ಯಜ್ಯ, ಇದು ಮುಖ್ಯವಾಗಿರೋ ಶ್ಲೋಕ ಶ್ರೀಮದ್ ಭಗವದ್ಗೀತೆಯಲ್ಲಿ. ಎಲ್ಲದಕ್ಕಿಂತ ಮೇಲ್ಗಡೆ ಟಾಪಲ್ಲಿರೋ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಅರ್ಥ ಏನು? ಭಕ್ತೃ ಸೇವೆನೆ ಸರ್ವಧರ್ಮಾನ್ ಪರಿತ್ಯಜ್ಯ, ಎಲ್ಲ ಧರ್ಮನ ಪರಿತ್ಯಜ್ಯ ಮಾಡದೆ ಭಕ್ತೃ ಸೇವೆ. ಅದು ದಾಶರಥಿಗೆ ಅರ್ಥ ಆಯ್ತು ನನಗೆ, ಇನ್ನೇನು ವ್ಯಾಖ್ಯಾನನೇ ಬೇಡ ನನಗೆ. ಸೊ ಇದು ಈ ತರ ವಿಷಯಗಳು ನಮ್ಮ ಆಚಾರ್ಯರು ತೋರಿಸಿರೋದು. ಆಚಾರ್ಯರುಗಳು ಏನು ಹೇಳಕ್ ಬಂದೆ ನನ್ನ ವಿಷಯನ. ಸೊ ಶ್ರೀಮದ್ ಭಾಗವತಮು ಆತರ ಪ್ರತಿನಿಧಿಯಾಗಿದೆ. ನಾವ್ ಯಾವಾಗ ಆಚಾರ್ಯರದ್ದು ಸೇವೆ ಮಾಡ್ತೀವೋ, ಆಚಾರ್ಯ ಮುಖ್ಯಂತ್ರ ಇದು ಯಾವಾಗ ಬಂದ್ವಿ, ಆಚಾರ್ಯ ಮುಖ್ಯಂತ್ರ ಕೇಳ್ಬೇಕು ಅನ್ನೋ ವಿಚಾರದಲ್ಲಿ ಬಂದಿವಲ್ವಾ. ಸೊ ಇದು ಈ ತರ ಅರ್ಥ ಇರುತ್ತೆ, ಅದಕ್ಕೆ ಅವ್ರ ಹತ್ರನೇ ಕೇಳ್ಬೇಕು ಅನ್ನೋದು. ಇದನ್ನ ಮುಖ್ಯ ಮೂರು ಪಾಯಿಂಟ್ ನ ಬಿಟ್ರೆ ನಮ್ಗೆ ಯಾವ್ದು ಅರ್ಥ ಆಗೋದಿಲ್ಲ. ಮೊದಲನೇದು ಭಕ್ತರ ಹತ್ರ ಕೇಳ್ಬೇಕು,
ಮತ್ತೆ ನಮ್ದು ವ್ಯಾಖ್ಯಾನ ಬಳಸಬಾರ್ದು, ಮತ್ತೆ ಇದು ನಮ್ದು ವ್ಯಾಖ್ಯಾನ ಬಳಸಬಾರ್ದು, ಭಕ್ತರ ಹತ್ರ ಕೇಳಬೇಕು. ಇನ್ನೊಂದು ಪಾಯಿಂಟ್ ಬಂದು 3 ಪಾಯಿಂಟ್ ಇದೆಯಲ್ಲ. ಓಕೆ, ಈ ತರ ನಾವು ಈ 3 ಪಾಯಿಂಟ್ ಇಟ್ಕೊಂಡು ನಮ್ಮ ಶಾಸ್ತ್ರನ ಓದ್ಬೇಕು ಅನ್ನೋದು ಅರ್ಥ ಬರ್ತಲ್ಲ. ಸೊ ತುಂಬಾ ಸೆನ್ಸಿಟಿವ್ ಆಗಿ ಕೇಳಬೇಕು ಅಂತ. ತುಂಬಾ ಸೆನ್ಸಿಟಿವ್ ಆಗಿ ಕೇಳಬೇಕು ಅಂತ, ಸೂಕ್ಷ್ಮವಾಗಿ ಅಧ್ಯಯನ ಮಾಡಬೇಕು ಅಲ್ವಾ? ಓಕೆ, ಸೂಕ್ಷ್ಮವಾಗಿ ಅಧ್ಯಯನ ಮಾಡಬೇಕು, ಗಮನ ಇಟ್ಟು ಓದ್ಬೇಕು. ಗುರು ಹತ್ರಕ್ಕೆ ಒಬ್ಬ ಇವನ ಗುರುನಾಗಿ ಇಟ್ಕೊಂಡು ಒಬ್ಬ ಭಗವಂತನ ಭಕ್ತರ ಹತ್ರ ಕೇಳಬೇಕು. ನಮ್ದು ವ್ಯಾಖ್ಯಾನ ಸೇರಿಸಬಾರ್ದು ಈ 3 ಪಾಯಿಂಟ್. ಸೊ ಈ 3 ಪಾಯಿಂಟ್ ಇಲ್ದಿರ ನಾವು ಶಾಸ್ತ್ರನ ಅಧ್ಯಯನ ಮಾಡದ್ದೇ ಆಗ್ಲಿ ನಮ್ಗೆ ಅರ್ಥ ಆಗೋದಿಲ್ಲ. ಅದರಿಂದ ಶ್ರೀಮದ್ ಭಾಗವತಂ ಅಂದ್ರೆ ಸೂಕ್ಷ್ಮ ಧ್ಯಾನ ಮಾಡ, ಈ ವರ್ಡ್ಗಳೆಲ್ಲ ಪಾರಮಾರ್ಥಿಕ ಜ್ಞಾನ ಇರಂಥದ್ದು. ಓಕೆ, ಇಲ್ಲಿಗೆ ನಿಲ್ಸೋಣ. ಶ್ರೀಮದ್ ಭಾಗವತಂ ಕೀ ಜಯ, ಶ್ರೀಲ ಪ್ರಭುಪಾದ ಕೀ ಜಯ. ಮತ್ತೆ ಇಲ್ಲಿಗೆ 6 ಪ್ರಶ್ನೆ ಅದು 6 ಪ್ರಶ್ನೆನೂ ಕೂಡ ನಿಮ್ಗೆ ಮತ್ತೆ ಒಂದ್ಸರಿ ಜ್ಞಾಪಕ ಮಾಡ್ತೀನಿ. ಮೊದಲನೇ ಶ್ಲೋಕ, ಮೊದಲನೇ ಕ್ವಶನ್, ಮೊದಲನೇ ಜನಸಾಮಾನ್ಯರಿಗೆ ಯಾವುದು ಮೂಲಭೂತವಾಗಿ ಪರಮ ಶುಭಕರ ಎಂದು ನಿಶ್ಚಯವಾಗಿ ನಮ್ಗೆ ಹೇಳಿ. ಜನಸಾಮಾನ್ಯರಿಗೆ ಮೂಲಭೂತವಾಗಿ, ಮುಖ್ಯವಾಗಿ, ಮೂಲಭೂತ ಅಂದ್ರೆ ಮುಖ್ಯವಾಗಿ ಪರಮ ಶುಭಕರ ಯಾವುದು ಅದನ್ನ ನಮ್ಗೆ ತಿಳಿಸಿ ಅಂತ ಮೊದಲನೇ ಪ್ರಶ್ನೆ. ಇದು 9ನೇ ಶ್ಲೋಕದಲ್ಲಿದೆ. ಯಾರಾದ್ರೂ ಬೇಕಾದ್ರೆ ಅದನ್ನ ನೋಟ್ ಮಾಡ್ಕೊಳ್ಳಿ, ಬೇಕಾದ್ರೆ ಮತ್ತೊಂದ್ಸರಿ ನೋಡಿ. ಇದು 9ನೇ ಶ್ಲೋಕದಲ್ಲಿ ಇರೋಂಥ ಕ್ವಶನ್. ಮತ್ತೆ ಎರಡನೇದು, ಬೇರೆ ಬೇರೆ ಧರ್ಮಶಾಸ್ತ್ರಗಳುಂಟು, ಬೇರೆ ಬೇರೆ ಕರ್ತವ್ಯಗಳುಂಟು. ಸೊ ಇದ್ರನ್ನೆಲ್ಲನೂ ಕೂಡ ಅಧ್ಯಯನ ಮಾಡೋಕ್ಕಾಗೋದಿಲ್ಲ ನಾವು, ಇದೆಲ್ಲನೂ ಓದಕ್ಕೆ ಅಂತೂ ಸಾಧ್ಯ ಇಲ್ಲ. ಸೊ ಅದರಿಂದ ಧರ್ಮಶಾಸ್ತ್ರಗಳ ಸಾರಾಂಶ ಏನು, ಪ್ರತಿ ಎಲ್ಲಾ ಧರ್ಮಶಾಸ್ತ್ರಗಳದ್ದು ಸಾರಾಂಶ ಜೀವಿಗಳ ಕಲ್ಯಾಣಕ್ಕಾಗಿ ಅದನ್ನ ನಮ್ಗೆ ಹೇಳಿ. ಈ ಜೀವಿಗಳ ಕಲ್ಯಾಣಕ್ಕೆ ಧರ್ಮಶಾಸ್ತ್ರಗಳದ್ದು ಸಾರಾಂಶ ಏನು? ಪ್ರತಿಯೊಂದು ಧರ್ಮ, ಹೇಗೆಂದ್ರೆ ಬೇರೆ ಬೇರೆ ಧರ್ಮಗಳಿದೆ, ಬೇರೆ ಬೇರೆ ಕರ್ತವ್ಯಗಳಿದೆ, ಬೇರೆ ಬೇರೆ ನಾನಾ ವಿಧವಾದಂತ ಬೇರೆ ಬೇರೆ ತರ ಇದು ಶಾಖೆಗಳು ಇರೋದ್ರಿಂದ ಈ ಧರ್ಮ ಸಾರ ಏನು? ಪ್ರತಿಯೊಂದು ಧರ್ಮಶಾಸ್ತ್ರದ ಸಾರ ಇರ್ಬೇಕಲ್ವಾ? ಅಂದ್ರೆ ಕೊನೆಗೆ ಅಲ್ಟಿಮೇಟ್ ಒಂದು ಸತ್ಯ ಇರ್ಬೇಕಲ್ವಾ? ಅದು ಏನು, ಆ ಸಾರಾಂಶ ಏನು? ಇದು ಎರಡನೇ ಪ್ರಶ್ನೆ. ಸೊ ಇದು 11ನೇ ಶ್ಲೋಕದಲ್ಲಿದೆ, ಯಾರು ಬೇಕಾದ್ರೆ ರೆಫರ್ ಮಾಡ್ಬೋದು. ಓಕೆ, ಮೂರನೇ ಪ್ರಶ್ನೆ, ಬಂದ್ಬಿಟ್ಟು 12ನೇ ಶ್ಲೋಕದಲ್ಲಿದೆ. ಏನ್ ಹೇಳ್ತಾರೆ? ದೇವೋತ್ತಮ ಪರಮ ಪುರುಷನ ದೇವಕಿ ಗರ್ಭದಲ್ಲಿ ಯಾಕೆ ಅವತಾರ ಮಾಡಿದ್ರು? ದೇವೋತ್ತಮ ಪರಮ ಪುರುಷ ಕೃಷ್ಣ ದೇವಕಿ ಗರ್ಭದಲ್ಲಿ ಯಾಕೆ ಅವತಾರ ಮಾಡಿದ್ರು? ಕಾರಣ ಏನು? ಅವತಾರ ಆಗಕ್ಕೆ ಕಾರಣ ಏನು? ಅದನ್ನ ನಮ್ಗೆ ತಿಳಿಸಿ ಅಂತ. ಇದು 12ನೇ ಶ್ಲೋಕದಲ್ಲಿದೆ, ದಯವಿಟ್ಟು ರೆಫರ್ ಮಾಡಿ. 13ನೇ ಶ್ಲೋಕ, 4ನೇ ಕ್ವಶನ್ ಏನು? ದೇವೋತ್ತಮ ಪರಮ ಪುರುಷ ಅವಂದು ಅವತಾರಗಳು, ಅವನು ಗುಣಾವತಾರ, ಶಕ್ತ್ಯಾವಶ್ಯ ಅವತಾರ ಮತ್ತು ಅವನು ಶಾಸನ ಮಾಡಿದಂಥ ಅವತಾರಗಳ ಬಗ್ಗೆ ನಾವು ತಿಳ್ಕೊಳ್ಳೋಕ್ಕೆ ಇಷ್ಟಪಡ್ತೀವಿ. ಸ್ವಯಂ ಭಗವಂತನ ಅವತಾರಗಳೇ ಬೇರೆ ಬೇರೆ ಅವತಾರಗಳಿದೆ. ಗುಣಾವತಾರ ಅಂತಿದೆ, ಲೀಲಾವತಾರ ಅಂತಿದೆ, ಮತ್ತೆ ಶಕ್ತ್ಯಾವೇಶ ಅವತಾರ ಅಂತಿದೆ, ಮತ್ತೆ ಅವನು ಸಾಹಸ ಮಾಡಿದಂಥ ಅವತಾರಗಳು ಎಷ್ಟೊಂದಿದಾವಲ್ಲ, ಅಂಥದ್ರ ಬಗ್ಗೆ ನಾವು ಕೇಳೋಕ್ಕೆ ಇಷ್ಟಪಡ್ತೀವಿ. 4ನೇ ಕ್ವಶನ್. ಓಕೆ, ಇದು 13ನೇ ಶ್ಲೋಕದಲ್ಲಿದೆ, ರೆಕಾರ್ಡ್ ಮಾಡಿ. ನೆಕ್ಸ್ಟ್ 5ನೇ ಕ್ವಶನ್ ಬಂದ್ಬಿಟ್ಟು ಭಗವಂತಂದು ಲೀಲಾವತಾರ. ಏನೀಗ ಕೃಷ್ಣ ಲೀಲಾವತಾರ ಇರ್ಬೋದು, ರಾಮ ಲೀಲಾವತಾರ ಇರ್ಬೋದು, ನರಸಿಂಹ ಲೀಲಾವತಾರ ಇರ್ಬೋದು. ಸೊ ಈ ತರ ಲೀಲಾವತಾರಗಳು, ಕೆಲವೊಂದು ಲೀಲಾವತಾರಗಳು ಶಕ್ತಿನೂ ಬರುತ್ತೆ ಅದರಲ್ಲಿ, ಮತ್ತೆ ಲೀಲೆಲ್ಲೂ ಬರುತ್ತೆ. ಎಸ್ಪೆಷಲಿ ಮುಖ್ಯವಾಗಿ ಇಲ್ಲಿ ಕೇಳ್ತಾ ಇರೋದವರು ಯಾವ ಪ್ರಶ್ನೆ ಅಂದ್ರೆ ಭಗವಂತನ ಕೃಷ್ಣನ ಬಗ್ಗೆನೆ, ಈ ಲೀಲಾವತಾರದ ಬಗ್ಗೆ ಕೇಳ್ತಾ ಇರೋದು. ಸೊ ಲೀಲೆಯಲ್ಲಿ ಜಾಸ್ತಿ ಬರೋದು ರಾಮಂದು ಮತ್ತೆ ಕೃಷ್ಣಂದು ಲೀಲೆ ಬರುತ್ತೆ. ಸೊ ಈ ಲೀಲಾ ಅವತಾರದ ಬಗ್ಗೆ ನಾವು ತಿಳ್ಕೊಳಕ್ಕೆ ಇಷ್ಟಪಡ್ತೀವಿ ಅಂತ 5ನೇ ಕ್ವಶನ್ ಕೇಳ್ತಾ ಇದ್ದಾರೆ. ಅದನ್ನ ಬಗ್ಗೆ ವಿಸ್ತಾರವಾಗಿ ಹೇಳಿ ಅಂತ. ಈ ಕ್ವಶನ್ ಬಂದು 18ನೇ ಶ್ಲೋಕದಲ್ಲಿ ಇದೆ, ಅದನ್ನ ನೀವು ನೋಡಿ. ಓಕೆ, ಮತ್ತೆ 20ನೇ ಶ್ಲೋಕನೂ ಕೂಡ 5ನೇ ಶ್ಲೋಕಕ್ಕೆ ಸ್ವಲ್ಪ ಸಂಬಂಧ ಪಡುತ್ತೆ, 5ನೇ ಕ್ವಶನ್ಗೋಸ್ಕರ ಸಂಬಂಧ ಪಡುತ್ತೆ. ಏನ್ ಹೇಳ್ತಾರೆ? ದೇವೋತ್ತಮ ಪರಮ ಪುರುಷನಾದ ಭಗವಾನ್ ಶ್ರೀಕೃಷ್ಣನು ಬಲರಾಮನೊಡಗೂಡಿ ಮಾನವನಂತೆ ನಡೆಸಿದನು. ಹೀಗೆ ವೇಷಧಾರಿಯಾಗಿ ಅನೇಕ ಅತಿಮಾನುಷ ಕಾರ್ಯಗಳನ್ನು ಮಾಡಿದನು. ಯಾವ ತರ ಮಾಡ್ದ ಅದ್ರ ಬಗ್ಗೆ ನಮ್ಗೆ ತಿಳಿಸ್ಕೊಡಿ ಅಂತ ಅನ್ನೋದು ಕ್ವಶನ್ ಆಗುತ್ತೆ.
ಅದು ಕೂಡ ಆಗುತ್ತೆ. ಮತ್ತೆ ಲಾಸ್ಟ್ ಕ್ವೆಶನ್ ಇವತ್ತು ಮಾಡಿದ್ದು, ಸೊ ಭಗವಂತ ಶ್ರೀಕೃಷ್ಣ ಸ್ವಧಾಮಕ್ಕೆ ಹೋದ ನಂತರ ಧರ್ಮ ತತ್ವಗಳು ಯಾರ ಆಶ್ರಯದಲ್ಲಿ ಇದಾವೆ, ಇದಕ್ಕೆ ಆಶ್ರಯ ಯಾರು, ಸೊ ಇದನ್ನ ನಮ್ಗೆ ತಿಳಿಸಿ ಅಂತ ಹೇಳ್ತಾ ಇದ್ದಾರೆ. ಇದು 23ನೇ ಶ್ಲೋಕದಲ್ಲಿ ಇಷ್ಟು ಮೂಲಭೂತವಾಗಿರಂತ ಪ್ರಶ್ನೆಗಳು. ಸೊ ಇನ್ಮೇಲೂ ಕೂಡ ಎಷ್ಟೊಂದು ಪ್ರಶ್ನೆಗಳು ಬರುತ್ತೆ, ಅದು ಮುಂದೆ ಮುಂದೆ ಅವ್ರವ್ರು ಕೇಳ್ತಾ ಹೋದಂಗೆ ಆಗತ್ತೆ. ಸೊ ಇದು ಋಷಿ ಮುನಿಗಳು ಕೇಳಂತ 6 ಪ್ರಶ್ನೆಗಳು. ಸೊ ಯಾರು ಪ್ರಶ್ನೆನ ಜ್ಞಾಪಕ ಇಟ್ಕೊಳ್ಳಿ ಮತ್ತೆ ಮತ್ತೆ, ಯಾಕೆಂದ್ರೆ ಈ ಚಾಪ್ಟರ್ ಇರೋದೇ ಪ್ರಶ್ನೆಗಳಿಗೋಸ್ಕರ. ಅದ್ರ ಮಧ್ಯ ಫಿಲಾಸಫಿ ಬರುತ್ತೆ ನೋಡಿ. ಶ್ರೀಮದ್ ಭಾಗವತಂ ಅಂತಂದ್ರೆ ಪ್ರತಿ ಒಂದು ಚಾಪ್ಟರ್ ಇದೆ. ಶ್ರೀಮದ್ ಭಾಗವತಂ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಅಂತ ಒಂದಿದೆ. ನಮ್ಮ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಗುತ್ತೆ, ಜೊತೆಗೆ ಫಿಲಾಸಫಿ ಇರುತ್ತೆ. ಪ್ರತಿಯೊಂದು ವಿಷಯ ಕೂಡ ಇಲ್ಲಿ ಒಂದು ಸ್ವಲ್ಪ ಕತೆ ನಡೆಯುತ್ತೆ, ಆ ಕತೆ ಮಧ್ಯೆ ಫಿಲಾಸಫಿ ಬರುತ್ತೆ. ಒಂದ್ ಚಾಪ್ಟ್ರೇ ಫಿಲಾಸಫಿ ಇರುತ್ತೆ, ಒಂದೊಂದ್ಸರಿ ಪೂರ್ತಿ ಚಾಪ್ಟ್ರೆ ಎಷ್ಟು 50-40 ಶ್ಲೋಕ ಫಿಲಾಸಫಿ ಇರುತ್ತೆ. ಕೆಲವೊಂದ್ ಕಡೆ ಕತೆ ರೂಪದಲ್ಲಿ ನಡ್ಕೊಂಡು ಹೋಗುತ್ತೆ, ಕೆಲವೊಂದ್ ಕಡೆ ಫಿಲಾಸಫಿ ಬರುತ್ತೆ, ಮತ್ತೆ ತಿರ್ಗಾ ಫಿಲಾಸಫಿ ಬರುತ್ತೆ. ಈ ತರ ಆಗ್ತಾ ಇರುತ್ತೆ. ಸೊ ಅದರಿಂದ ಇದು ಕತೆನೂ ಅಲ್ಲ ಫಿಲಾಸಫಿನೂ ಅಲ್ಲ ಅನ್ನೋ ತರ ಅನ್ಸ್ಬಿಡುತ್ತೆ ಒಂದೊಂದ್ಸರಿ ಫಿಲಾಸಫಿ ಬಂದಾಗ ಸ್ವಲ್ಪ ನಮ್ಗೆ ತುಂಬಾ ಇದಾಗೋದು ಉಂಟು, ಕೇಳಕ್ಕೆ ಆಸ್ವಾದನೆ ಇರಲ್ಲ. ಇನ್ನೊಂದು ಫಿಲಾಸಫಿನೇ ಆಗುತ್ತೆ, ಅತಿಯಾಗಿ ತುಂಬಾ ಫಿಲಾಸಫಿ ಆಯ್ತು ಅಂತ ಒಂದ್ಸರಿ ಅನ್ಸ್ಬಿಡುತ್ತೆ. ಸೊ ಇದು ಬೇಕಾಯ್ತಾ ಅಂತ ಕೆಲವೊಂದ್ಸರಿ ನಮ್ಗೆ ಶ್ರೀಮದ್ ಭಾಗವತಂ ಈ ವಿಷಯ ಇಲ್ಲಿ ಬೇಕಾಯ್ತಾ, ಶ್ರೀಮದ್ ಭಾಗವತಂಲಿ ಯಾಕೆ ಬೇಕಿತ್ತು ಅಂತ ಬಂದ್ಬಿಡುತ್ತೆ. ಊರ್ವಶಿ ವಿಷಯ ಬಂತೆ ಒಂದೊಂದ್ಸರಿ, ಅದು ಈ ಊರ್ವಶಿ ವಿಷಯ ಇಲ್ಲಿ ಯಾಕೆ ಬಂತು ಅನ್ನೋದು ಬಂದ್ಬಿಡುತ್ತೆ. ಆಕ್ಚುಲಿ ಅಗತ್ಯ ಇದೆ, ಅದ್ ವಿಷಯ ಗೊತ್ತಾದ್ರೆ ತಾನೇ, ಹಂಗಿದೆ ಅಂತ ಗೊತ್ತಾದ್ರೆ ತಾನೇ ಅದನ್ನ ಮಾಡ್ಬಾರ್ದು ಅನ್ನೋದು. ಅದಕ್ಕೆ ಕಥೆ ಇರುತ್ತೆ, ನಮಗ್ ಗೊತ್ತಿಲ್ಲ, ಆಚಾರ್ಯರ ಬಾಯಿಂದ ಕೇಳ್ಬೇಕು, ಪ್ರಭುಪಾದ ಬಾಯಿಂದ ನಾವು ಕೇಳ್ಬೇಕಷ್ಟೇ. ಓಕೆ, ಸೊ ಈ ತರ ಮೊದಲನೇ ಚಾಪ್ಟರ್ ಮುಗೀತು. ಸೊ 2ನೇ ಚಾಪ್ಟರ್ಗೆ ನಾಳೆಯಿಂದ ಪ್ರವೇಶ ಮಾಡೋಣ. ಸೊ ಇದ್ರ ಬಗ್ಗೆ ಪ್ರಭು ಅಭಿಷೇಕ್ ಪ್ರಭು, ಇದ್ರ ಬಗ್ಗೆ ಏನೋ ಕ್ವಿಜ್ ಮಾಡೋಣ ಅಂತಂದ್ರಲ್ಲ, ಯಾವ ತರ ಮಾಡೋದು? ಪ್ರಭು, ಅದು ನಾನು ಜರ್ನಿಲಿ ಇದ್ದೀನಿ, ಬಸ್ಸಲ್ಲಿ ಇದ್ದೀನಿ, ತಿರುಪತಿಗೆ ಯಾತ್ರಾ ಮಾಡ್ತಿದ್ದೀನಿ. ಸೊ ನಾನು ಕಾಲಲ್ಲಿ ಡಿಸ್ಕಸ್ ಮಾಡ್ತೀನಿ ಪ್ರಭು. ಶನಿವಾರ ಮಾಡೋಣ, ಗೈಡ್ ಮಾಡ್ಕೊಡ್ತೀನಿ ಅವರಿಗೆ.